ವಿಷಯ ಮತ ಕಳ್ಳತನದ ಬಗ್ಗೆ ಕರ್ನಾಟಕದಲ್ಲಿ ಏನು ಮೊನ್ನೆ ಮಹದೇವಪುರದಲ್ಲಿ ನಾವು ಬಹಿರಂಗ ಮಾಡಿದ್ವಿ. ಈಗ ಅದೇ ಒಂದು ಪ್ರಕರಣ ಹಳದಿನಲ್ಲೂ ಕೂಡ ನಡೆದಿರೋದು ನಿನ್ನೆ ರಾಹುಲ್ ಗಾಂಧಿಯವರು ಪ್ರಸ್ತಾಪ ಮಾಡಿದ್ದಾರೆ. ಆ ವಿಷಯವನ್ನು ಸವಿಸ್ತಾರವಾಗಿ ಮಾನ್ಯ ಪಾಟೀಲ್ ಸಾಹೇಬರ ತಮ್ಮ ಮುಂದೆ ಪ್ರಸ್ತಾಪ ಮಾಡ್ತಾರೆ. ಅವ್ರ ಜೊತೆಗೆ ಹಿರಿಯರಾದಂಥ ಕೊಂಡಾಜಿಯವರು ಕೂಡ ಇದ್ದಾರೆ. ಮತ್ತು ಅವ್ರು ಮಾತನಾಡಿದ ನಂತರ ನಾನು ಕೂಡ ತಮ್ಮನ್ನ ಇದ್ರ ಬಗ್ಗೆ ವಿಷಯಗಳನ್ನು ತಮ್ಮ ಮುಂದೆ ಹೇಳಲಿಕ್ಕೆ ನಾನು ಬಯಸ್ತಾ ಇದ್ದೀನಿ. ಈಗ ಮಾನ್ಯ BR ಪಾಟೀಲ್ ಸಾಹೇಬರು ಈ ಪ್ರಕರಣದ ಬಗ್ಗೆ ಹೆಚ್ಚು ಥ್ಯಾಂಕ್ ಯು. ನಮ್ಮ ಸಹಕಾರ ಮತ್ತು ಸಹನೆ ಇರಲಿ. ನಮ್ಮದು ಅವ್ರದ್ದು ಒಪ್ಪಂದ ಇದೆ ಸರ್. ಹಲೋ ಕಾಂಟ್ರಾಕ್ಟ್. ಮೊಟ್ಟ ಮೊದಲನೇ ಬಾರಿಗೆ ನಾನು ನಮ್ಮ ರಾಷ್ಟ್ರೀಯ ನಾಯಕರಾದಂಥ ರಾಹುಲ್ ಗಾಂಧಿಯವರಿಗೆ ನಾನು ಅಭಿನಂದಿಸ್ತೀನಿ. ಈ ಆಳಂದ ಓಟ್ ಚೋರಿ ಪ್ರಕರಣವನ್ನು ರಾಷ್ಟ್ರಮಟ್ಟದಲ್ಲಿ ಎತ್ತಿ ಇಡೀ ಒಂದು ಸಂಚಲನವನ್ನು ಮೂಡಿಸಿದ್ದಾರೆ. ವ್ಯಾಪಕವಾಗಿ ಚರ್ಚೆ ನಡೀತಾ ಇದೆ. ಎಲ್ಲ ಪತ್ರಿಕೆ ಮಾಧ್ಯಮಗಳಲ್ಲಿ ಇವತ್ತು ದೇಶ ತುಂಬ ಬಿತ್ತರಿಸಿದೆ. ಅದಕ್ಕೆ ನಾನು ಅವರಿಗೆ ಅಭಿನಂದಿಸ್ತೀನಿ. ಮತ್ತು ಅದರ ಜೊತೆಗೆ ನಾನು ಪ್ರಾರಂಭದಿಂದಲೂ ಇವತ್ತಿನವರೆಗೆ ಈ ವಿಷಯದಲ್ಲಿ ನನಗೆ ಬೆಂಬಲಿಗರ ನಿಂತಂಥ ಪ್ರಿಯಾಂಕಾ ಖರ್ಗೆ ಅವರಿಗೂ ಕೂಡ ನಾನು ಅಭಿನಂದಿಸಲೇಬೇಕಾಗ್ತದೆ. ಸ್ನೇಹಿತರೆ, ಏನಾಯಿತು ಅಂದರೆ 2023 ಚುನಾವಣೆಗಿಂತ ಮುಂಚೆ ನನ್ನ ಕ್ಷೇತ್ರದಲ್ಲಿ ಒಂದು ಹಳ್ಳಿ ಇದೆ, ಕಾಮನಹಳ್ಳಿ ಅಂತ. ಆ ಕಾಮನಹಳ್ಳಿ ಗ್ರಾಮದಿಂದ ವಿಜಯ್ ಕುಮಾರ್ ಅನ್ನುವಂಥ ನಮ್ಮ ವರ್ಕರು ನನಗೆ ಫೋನ್ ಮಾಡಿದ್ರು. ನಮ್ಮ ಹೆಸರನ್ನು ಡಿಲೀಟ್ ಮಾಡೋಕ್ಕೆ ರಿಕ್ವೆಸ್ಟ್ ಬಂದಿದೆ, ನಿಮ್ಗೆ ಯಾರು ಹೇಳಿದ್ರು? ನಮ್ಮ ಬಳಗದಲ್ಲಿ ಒಬ್ಬರು BLO ಇದ್ದಾರೆ, ಅವರು ಬಂದು ನಮ್ಗೆ ಕೇಳಿದ್ರು, ನೀವು ಯಾಕೆ ಡಿಲೀಟ್ ಮಾಡೋಕ್ಕೆ ಹಾಕಿರಿ ಅಂತ ಕೇಳಿದ್ರೆ ಅವ್ರು ನಾವು ಹಾಕಿಲ್ಲ ಅಂತ ಹೇಳಿದ್ರು. ಇದು ಆದಮೇಲೆ ಒಂದೊಂದು ಹೊರಬರೋಕ್ಕೆ ಶುರು ಆಯಿತು. ಸುಮಾರು ಕಡೆಯಿಂದ ಈ ಥರ ಒಂದು ಸಂಚನ ಹೂಡಿ ನಿಜವಾಗಿ ನನ್ನ ಪರವಾಗಿರುವಂಥ ಕಾಂಗ್ರೆಸ್ ಪರವಾಗಿರುವಂಥ ಮತದಾರರ ಪಟ್ಟಿಯನ್ನು ಸೆಲೆಕ್ಟ್ ಮಾಡಿ ಆ ಡಿಲೀಟ್ ಮಾಡೋಕ್ಕೆ ರಿಕ್ವೆಸ್ಟನ್ನು ಸುಮಾರು ಬೇರೆಗಳ ಕಡೆ ಕಳಿಸಿದ್ರು. ಇದ್ರ ಸಂಖ್ಯೆ ಎಷ್ಟು ಅಂದರೆ 6018. ಇದಾದಮೇಲೆ ಗಾಬರಿಯಾದೇನು, ಇದೇನಿದು ನಮ್ಮ ಮತದಾರರಿಗೆ ನಮ್ಮ ಪಕ್ಷದವರಿಗೆ ಇದು ಈ ಥರ ರಿಕ್ವೆಸ್ಟ್ ಬಂದಿದೆ ಅಂಥೇಳಿ ನಾವು ಜಾಗೃತರಾಗಿ ನಾನು ಆವತ್ತು ಸಂಬಂಧಪಟ್ಟಂಥ ಅಧಿಕಾರಿಗಳಿಗೆ ನಾನು ಮತ್ತು ಪ್ರಿಯಾಂಕಾ ಹೋಗಿ ಸ್ಟೇಟ್ ಎಲೆಕ್ಷನ್ ಕಮಿಷನ್ ಆಫೀಸಲ್ಲಿ ಹೋಗಿ ನಾವು ಲೆಟರ್ ಕೊಡ್ತೀವಿ. ನಾನು, ಪ್ರಿಯಾಂಕಾ ಅವರು ಮತ್ತು ರಮೇಶ್ ಬಾಬು 3 ಜನ ಮೊದಲು ಒಂದು 10ನೇ ತಾರೀಕಿನ ದಿವಸ ಕಂಪ್ಲೇಂಟು CEC ಸಬ್ಮಿಟೆಡ್ DC ಕಲಬುರಗಿ DCಗೆ CEC ಅವರಿಗೆ ಒಂದು ಲೆಟರ್ ಕೊಡೋದು ನಾವು ಸಬ್ಮಿಟ್ ಮಾಡ್ತೀವಿ. 10ನೇ ತಿಂಗಳು ಫೆಬ್ರವರಿ 2023. ಆಮೇಲೆ 13 ಫೆಬ್ರವರಿ 2023ಗೆ ಮೆನಿ ಕಂಪ್ಲೇಂಟ್ಸ್ ಹ್ಯಾವ್ ಮೇಡ್ ಟು ಆಳಂದ್ ತಹಸೀಲ್ಗೂ ಕೊಡಿಸ್ತೀವಿ. ಇವತ್ತು 13 ಫೆಬ್ರವರಿ 23ಕ್ಕೆ. ಮತ್ತು 11 ಫೆಬ್ರವರಿ 23ಕ್ಕೆ ನಾನು, ಪ್ರಿಯಾಂಕಾ ಮತ್ತು ನಮ್ಮ ಪಕ್ಷದ ಮುಖಂಡರು ಕಲಬುರಗಿಯಲ್ಲಿ ಕಾಂಗ್ರೆಸ್ ಪಕ್ಷದ ಕಚೇರಿಯಲ್ಲಿ ಪ್ರೆಸ್ ಮೀಟ್ ಮಾಡ್ತೀವಿ. ಆವಾಗ ವೈಡಾಗಿ ಇದನ್ನು ಪಬ್ಲಿಷ್ ಆಗ್ತದೆ. 20 ಫೆಬ್ರವರಿ 23ಕ್ಕೆ ಅಲಾಂಗ್ ವಿತ್ ಪ್ರಿಯಾಂಕಾ ಖರ್ಗೆ ಮತ್ತು ನಾನು, ರಮೇಶ್ ಬಾಬು ಸೇರಿ ಮನೋಜ್ ಕುಮಾರ್ ಮೀನಾ ಅವ್ರ ಹತ್ರ ಕಂಪ್ಲೇಂಟ್ ಕೊಡ್ತೀವಿ. 20th. ಆಮೇಲೆ 21 ಫೆಬ್ರವರಿ 23ಗೆ ಇನ್ ದ ರಿಸಲ್ಟಿಂಗ್ ಇನ್ವೆಸ್ಟಿಗೇಷನ್ಸ್ ಆಫ್ ದ ರಿಟರ್ನಿಂಗ್ ಆಫೀಸರ್ ಕನ್ಕ್ಲೂಡೆಡ್ ದ ಇಲ್ಲಿಗಲಿಟಿ ಆ್ಯಂಡ್ ಫೈಲ್ಡ್ ಎಫ್. ಭಾಳ ಇಂಟ್ರೆಸ್ಟಿಂಗ್ ಕೇಸ್ ಅಂದರೆ, ನಾವು ಈ ಥರ ತಕರಾರು ಅರ್ಜಿಯನ್ನು ಕೊಡೋಕ್ಕೆ ಹೋದಾಗ ವ್ಯಾಪಕವಾಗಿ ಪತ್ರಿಕೆಯಲ್ಲಿ ಬಂತು. ಸುದೈವಕ್ಕೆ ನಮ್ಮ ಆರೋಪವನ್ನು ಅವರು ಗಮನಿಸಿ ವೆರಿಫೈ ಮಾಡಿಸಿದಾಗ ನಮ್ಮ ವಾದವನ್ನು ಸತ್ಯ ಇದೆ ಅಂತ ಗೊತ್ತಾದ ಮೇಲೆ ಸ್ಟೇಟಸ್ ಕೊ ಮೇಂಟೈನ್ ಮಾಡೋಕ್ಕೆ ಅವಾಗ ಆದೇಶ ಕೊಡ್ತಾರೆ. ಯಾವುದೂ ಡಿಲೀಟ್ ಮಾಡೋದು ಬೇಡ, ಗೊಂದಲ ಇದೆ ಇದರಲ್ಲಿ, ಕೆಲವು ಬೋಗಸ್ಸು ಫೋರ್ಜರಿ ರಿಕ್ವೆಸ್ಟ್ಗಳು ಬಂದಿದ್ದಾವೆ, ಯಾವುದೂ ಡಿಲೀಟ್ ಮಾಡೋದು ಬೇಡ ಅಂತ ಹೇಳಿದ್ಮೇಲೆ ಸ್ಟೇಟಸ್ ಕೊ ಮೇಂಟೈನ್ ಆಗ್ತದೆ. ಇದಾದಮೇಲೆ
ಆಳಂದ ಚುನಾವಣೆ ಅಧಿಕಾರಿ ಅವರೇ ಸ್ವಂತ ಹೋಗಿ ಪೊಲೀಸ್ ಕಂಪ್ಲೇಂಟ್ ಕೊಡ್ತಾರೆ, ಈ ಥರ ಘಟನೆ ಆಗಿದೆ, ಯಾರ್ದೋ ಫೋರ್ಜರಿ ರಿಕ್ವೆಸ್ಟ್ ಬಂದು ಯಾರ್ದೋ ವೋಟನ್ನು ಡಿಲೀಟ್ ಮಾಡೋಕ್ಕೆ ರಿಕ್ವೆಸ್ಟ್ ಬಂದಿದೆ, ಇವ್ರ ಮೇಲೆ ಕ್ರಮ ಕೈಗೊಳ್ಳಬೇಕು ಅಂಥೇಳಿ. ಯಾರು ಚುನಾವಣಾಧಿಕಾರಿ, ಅವತ್ತು ಚುನಾವಣಾ ಅಧಿಕಾರಿ ಅಂಡರ್ದ ಒಳಗೆ ಕೆಲಸ ಮಾಡ್ತಿರ್ತಕ್ಕಂಥವ್ರು. ಇದು ಭಾಳ ಐರನಿ ಇದೆ. ಇದು ದ ಸೇಮ್ ರಿಟರ್ನಿಂಗ್ ಆಫೀಸರ್ ಹೂ ವಾಸ್ ವರ್ಕಿಂಗ್ ಅಂಡರ್ ದಿ ನ್ಯಾಷನಲ್ ಎಲೆಕ್ಷನ್ ಕಮಿಷನ್, ಹಿ ಹ್ಯಾಸ್ ಫೈಲ್ಡ್ ದಿ ಕಂಪ್ಲೇಂಟ್. ಅವರಿಗೆ ಮನವರಿಕೆ ಆಗಿ ಪ್ರಮೇ ಫೇಸಿಯ ಬಂದ ಮೇಲೆ ಅವ್ರಿಗೆ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಆ ಕಂಪ್ಲೇಂಟ್ ಆಧಾರದ ಮೇಲೆ ಇವತ್ತು ತನಿಖೆ ನಡೀತಾ ಇದೆ. ಇದನ್ನು ಮೊದಲು ಆಳಂದ DYSP ಕೊಟ್ಟರು, ಆ ತನಿಖೆಗೆ ಯಾರೂ ಸಹಕಾರ ನೀಡಲಿಲ್ಲ, ಅಲ್ಲೊಂದಿಷ್ಟು ಸಮಯ ಹೋಯಿತು. ಆಮೇಲೆ ಸ್ಪೆಷಲ್ ಅಡಿಷ್ನಲ್ SP ಕಲಬುರಗಿ ಅವ್ರಿಗೆ ಕೊಟ್ಟರು. ಅಡಿಷ್ನಲ್ SP ಕಲಬುರಗಿ ಅವರು ಕೂಡ ಹೇಳಿದ್ರು, ಅಸಹಾಯಕರಿದ್ದೀವಿ, ನಮ್ಗೆ ಯಾವ ಥರ ಸಹಕಾರ ಸಿಗ್ತಾಯಿಲ್ಲ, ನಮ್ಮ ಕಡೆಯಿಂದ ಮಾಡೋಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿದ್ರು. ಆಮೇಲೆ ನಾನು ನಮ್ಮ ಗೃಹ ಸಚಿವರಾದಂಥ ಪರಮೇಶ್ವರ್ ಅವರಿಗೆ ಪತ್ರ ಬರೆದು ಇದನ್ನು ನೀವು CID ಕೊಡಬೇಕು ಅಂತ ಹೇಳಿದ್ಮೇಲೆ ಮಾನ್ಯ ಸಚಿವರು CIDಗೆ ರೆಫರ್ ಮಾಡ್ತಾರೆ. CID ಆಫೀಸಿಗೆ 10 ಸಲ ಹೋಗಿ ಬಂದಿದ್ದು ನಾನು, ವಾಟ್ ಹ್ಯಾಪಂಡ್ ಅಂತ. ಆದರೆ ಅವ್ರು ಹೇಳಿದ್ರು, ನಥಿಂಗ್, ವಿ ಆರ್ ನಾಟ್ ಗೆಟಿಂಗ್ ಎನಿ ಕೋಆಪ್ರೇಷನ್ ಆರ್ ಇನ್ಫಾರ್ಮೇಷನ್ ಫ್ರಮ್ ದಿ ಚೀಫ್ ಎಲೆಕ್ಷನ್ ಕಮಿಷನ್, ವಿ ಹೆಲ್ಪ್ಲೆಸ್ ಅಂತ ಹೇಳಿದ್ರು. ಅದನ್ನೇನೋ ಸೈಬರ್ ಕ್ರೈಮ್ ಡಿಪಾರ್ಟ್ಮೆಂಟ್ಗೆ ಕೊಡಬೇಕು ಅಂತ ಅವರು ಆಂತರಿಕ ತನಿಖೆಗೆ ಅವರು ಮಾಡ್ತಾಯಿದ್ದಾರೆ. ಈ ಮಧ್ಯ ಇವತ್ತು ಈಗೇನು ದೇಶದಲ್ಲಿ ವೋಟ್ ಚೋರಿ ಪ್ರಕರಣ ನಡೀತಾ ಇದೆ, ಆ ಪ್ರಕರಣಕ್ಕೆ ಇದೊಂದು ಜೀವಂತ ಸಾಕ್ಷಿ. ಇದು ಜೀವಂತ ಸಾಕ್ಷಿ. ನನ್ನ ಕ್ಷೇತ್ರದಲ್ಲಿ 6,018 ಮತಗಳ ಬಗ್ಗೆ ರಿಕ್ವೆಸ್ಟ್ ಬಂದಿತ್ತು. ರಿಕ್ವೆಸ್ಟ್ ಬಂದವರಿಗೂ ಗೊತ್ತಿಲ್ಲ, ಹಾಕಿದವರಿಗೂ ಗೊತ್ತಿಲ್ಲ. ಅದು ಯಾರ ನಂಬರು? ಒಂದು ಎಪಿಕ್ ನಂಬರನ್ನು ಉಪಯೋಗ ಮಾಡಿಕೊಂಡು ಹ್ಯಾಕ್ ಮಾಡಿ ಆ ನಂಬರ್ ಮೇಲೆ ರಿಕ್ವೆಸ್ಟ್ ಕಳಿಸಿದ್ದಾರೆ. ಅದು ಹಾಕಿದವರಿಗೂ ಗೊತ್ತಿಲ್ಲ ಮತ್ತು ತೊಗೊಂಡವರಿಗೂ ಗೊತ್ತಿಲ್ಲ ಅದು ನಂಬರ್ ಎಲ್ಲಿಂದ ಬಂತು ಅಂತ. ಈ ಥರ ಗೋಲ್ಮಾಲಾಗಿ ನನ್ನನ್ನು ಸೋಲಿಸುವಂಥ ಒಂದು ಷಡ್ಯಂತ್ರ ಮಾಡಿದರು. ಅದು ಪಕ್ಷ ಮಾಡಿತ್ತು, ಕಾಂಗ್ರೆಸ್ BJP ಪಕ್ಷ ಮಾಡಿತ್ತು, ಮತ್ತು ನ್ಯಾಷನಲ್ ಎಲೆಕ್ಷನ್ ಕಮಿಷನ್ದವರು ಸೇರಿನೇ ಮಾಡಿದ್ದಾರೆ. ಇಬ್ಬರು ಕೊಲ್ಯೂಷನ್ ಇಲ್ಲದೇ ಆಗಲಿಕ್ಕೆ ಸಾಧ್ಯ ಇಲ್ಲ. ಸೊ ಇದಾದಮೇಲೆ ಈಗ ಅದಾದಮೇಲೆ ಈಗ ಒಂದು ಉದಾಹರಣೆ ಹೇಳ್ಬಿಡ್ತೀನಿ. ಒಬ್ಬ ನಮ್ಮ ಕ್ಷೇತ್ರದ ಸೂರ್ಯಕಾಂತ್ ಗೋವಿನ್ ಅಂತ. ಸೂರ್ಯಕಾಂತ್ ಗೋವಿನ್ ಈಸ್ ಎ ರಿಟೈರ್ಡ್ ಟೀಚರ್. ಅವನು ಇಪಿಕ್ ನಂಬರ್ ಮೇಲೆ 12 ಜನರ ರಿಕ್ವೆಸ್ಟ್ ಹೋಗ್ತದೆ. 12 ಜನರಿಗೆ ರಿಕ್ವೆಸ್ಟ್ ಹೋದ್ಮೇಲೆ ಅವ್ರು ಬಂದು ಕೇಳ್ತಾರೆ, ಯಾಕಪ್ಪ ನಮ್ಮ ಹೆಸರನ್ನ ಡಿಲೀಟ್ ಮಾಡೋಕ್ಕೆ ನೀನು ಯಾಕೆ ಕಳಿಸಿ, ನಿನ್ನ ಹೆಸರೇ ಕಳಿಸಿದೆ? ಇಲ್ಲ, ನಾನು ಕಳಿಸಿಲ್ಲ ಅಂತ ಹೇಳ್ತಾನೆ. ಕಳಿಸಿಲ್ಲ ಅಂದರೆ ಯಾರು ಕಳಿಸಿದ್ರು? ಅವನಿಗೂ ಗೊಂದಲ, ಇವರಿಗೂ ಗೊಂದಲ. ಸೊ ಈ ಥರ ಒಬ್ಬ ಹೆಣ್ಮಗಳು ಗೋದಾಬಾಯಿ, ಅವ್ರ ಹೆಸರಿನಲ್ಲಿ ಪಾಪ ಅವರಿಗೆ ಓದೋಕ್ಕೆ ಬರಲ್ಲ, ಬರೆಯೋಕ್ಕೆ ಬರಲ್ಲ. ನಮಗೆ ಚೆನ್ನಾಗಿ ಮೊಬೈಲ್ ಆಪ್ರೇಟ್ ಮಾಡೋದು ಬರಲ್ಲ, ಪ್ರಿಯಾಂಕಾ ಎಲ್ಲ ಮಾಡ್ತಾರೆ, ನನಗದು ಬರಲೇ ಇವತ್ತು ಕೂಡ. ಗೋದಾಬಾಯಿ ಹೆಸರು ಮೇಲೆ 12 ವೋಟ್ ಡಿಲೀಟಿಗೆ ರಿಕ್ವೆಸ್ಟ್ ಹೋಗಿದೆ 14 ನಿಮಿಷದಲ್ಲಿ. ಈ ಥರ ದೊಡ್ಡ ಜಾಲವನ್ನು ಹಾಕಿ ಆ ಮೊಬೈಲ್ ನಂಬರ್ನ ಕ್ರಾಸ್ ಚೆಕ್ ಮಾಡಿದಾಗ, ಮೊನ್ನೆ ಡೆಲ್ಲಿಯಲ್ಲಿದ್ದಾಗ ನಾನು ರಾಹುಲ್ ಗಾಂಧಿಯವ್ರ ಕಚೇರಿಯಿಂದ ಫೋನ್ ಮಾಡಿದೆ. ಅದು ತಮಿಳ್ನಾಡಿಗೆ ಹೋಯಿತು, ಮತ್ತೊಂದು ಜಾರ್ಖಂಡ್ಗೆ ಹೋಯಿತು, ಮತ್ತೊಂದು ಮಹಾರಾಷ್ಟ್ರಕ್ಕೆ ಹೋಯಿತು, ಮತ್ತೊಂದು ಆಂಧ್ರ ಪ್ರದೇಶಕ್ಕೆ ಹೋಯಿತು. ಗೊತ್ತಿಲ್ಲ, ಎಪಿಕ್ ಕಾರ್ಡ್ ನಂಬರನ್ನು ಇವರು ಯೂಸ್ ಮಾಡಿದ್ದಾರೆ ವೋಟರ್ದು. ಬಟ್ ಮೊಬೈಲ್ ನಂಬರ್ ವೆರಿಫೈ ಮಾಡಿ ಎಲೆಕ್ಷನ್ ಕಮಿಷನ್ನವ್ರು ಹೇಳ್ತಾರೆ, ನಾವು ಡಿಲೀಟೇ ಮಾಡಿಲ್ಲ. ಹೌದು, ಡಿಲೀಟ್ ಮಾಡಿಲ್ಲ. ನಾವು ಎಚ್ಚರಗೊಳ್ಳದೆ ಹೋಗಿದ್ದರೆ ನೀವು ಡಿಲೀಟ್ ಮಾಡ್ತಿದ್ರಿ. ಅವಾಗ ನಾವು ಎಲೆಕ್ಷನ್ನಲ್ಲಿ ಸೋಲ್ತಿದ್ದೀವಿ. ನಾನು ಎಲೆಕ್ಷನ್ದಲ್ಲಿ ಸೋಲ್ತಿದ್ದೆ. 5,994 ವೋಟ್ ಒಂದು ವೇಳೆ ಡಿಲೀಟ್ ಆಗಿದ್ದರೆ ನಾನು ಕಳೆದ ಚುನಾವಣೆಯಲ್ಲಿ 1,000 ನಾನು ಸೋಲ್ತಿದ್ದೆ. ಈ ಥರ ಈ ವ್ಯವಸ್ಥೆಯಲ್ಲಿ ಪ್ರಜಾಪ್ರಭುತ್ವವನ್ನು ಹೈಜಾಕ್ ಮಾಡುವಂಥದ್ದು, ಪ್ರಜಾಪ್ರಭುತ್ವವನ್ನು ಹೊತ್ತಾಕೋದಂಥ ಕೆಲಸ ಸ್ವಂತ ಚುನಾವಣೆ ಚೀಫ್ ಎಲೆಕ್ಷನ್ ಕಮಿಷನ್ ಮಾಡ್ತಾಯಿದ್ದಾರೆ. ಇದ್ರ ಬಗ್ಗೆ ದೇಶದಲ್ಲಿ ರಾಹುಲ್ ಗಾಂಧಿಯವರು ದೊಡ್ಡ ಆಂದೋಲನವನ್ನು ಶುರು ಮಾಡಿದ್ದಾರೆ. ಇನ್ನೂ ಹೈಡ್ರೋಜನ್ ಬಾಂಬ್ ಕೂಡ ಹಾಕೋರಿದ್ದಾರೆ. ಅದು ದೇಶದಲ್ಲಿ ಭಾಳ ದೊಡ್ಡ ಸಂಚಲನವನ್ನು ಮೂಡಿಸಿದೆ. ಹಾಗಾಗಿ ನಾನು ಮಾಧ್ಯಮದ ಸ್ನೇಹಿತರಿಗೆ ನಾನು ವಿನಂತಿ ಮಾಡ್ಕೋತೇನೆ, ಈ ವೋಟ್ ಚೋರಿ ಪ್ರಕರಣ ನಿಷ್ಪಕ್ಷಪಾತವಾಗಿ ತನಿಖೆ ಆಗಬೇಕಾಗಿದ್ದರೆ ನಮ್ಮ ಚುನಾವಣಾ CIDಗೆ ಅವ್ರು ಏನೇನು ಬೇಕು ಇನ್ಫಾರ್ಮೇಷನ್ ಅವರನ್ನು ಕೊಡಬೇಕು. ಈಗ ನಿನ್ನೆ ಒಂದು
ಕರ್ನಾಟಕ ಚೀಫ್ ಎಲೆಕ್ಷನ್ ಕಮಿಷನ್ ಎಲ್ಲಿರೋದು? ಎಲ್ಲಿದೆ? ಒಂದು ನಿಮಿಷ ಐ ವಿಲ್ ಕಂಪ್ಲೀಟ್ ಇಲ್ಲೇ ಬಾಬು ಇಲ್ಲೇ ಅವರು ವಿಚಾರಕ್ಕೆ ಕುಟುಂಬ CO has written to the ECI. ಚೀಫ್ ಎಲೆಕ್ಷನ್ ಈಗ ಪ್ರಿನ್ಸಿಪಲ್ ಸೆಕ್ರೆಟರಿ ಅವರಿಗೆ ಪತ್ರ ಬರೀತಾರೆ ನಮ್ಮ ರಾಜ್ಯ ಚುನಾವಣಾಧಿಕಾರಿ. Joint Chief Election Commission. ಯೋಗೇಶ್ವರ್ ಜಾಯಿಂಟ್ ಚೀಫ್ ಎಲೆಕ್ಷನ್ ಆಫೀಸರ್ DPR ಎಲೆಕ್ಷನ್ಸ್ ಇವರು ಪತ್ರ ಬರೀತಾರೆ. ಆ ಪತ್ರದಲ್ಲಿ ಏನು ಹೇಳ್ತಾರೆ, ನಾವೆಲ್ಲ ಕೊಟ್ಟಿದ್ದೀವಿ, ನಾವೆಲ್ಲ ಮೆಟೀರಿಯಲ್ ಬೇಕಾದದನ್ನು ಕೊಟ್ಟಿದ್ದೀವಿ ಅಂತ ಹೇಳ್ತಾರೆ. ಇದು ಸುಳ್ಳು, ಸಂಪೂರ್ಣ ಸುಳ್ಳು. ಮೆಟೀರಿಯಲ್ ಕೊಟ್ಟಿದ್ದರೆ CID ಅವರು They're seeking materials. Seeking material. ಸೀಕಿಂಗ್ ಮೆಟೀರಿಯಲ್ They have ನಿನ್ನೆ CEO ಕೊಟ್ಟಿದ್ದೀವಿ ಅಂತ ಹೇಳ್ತಾ ಇದ್ದಾರೆ. Here they are seeking material. ಇನ್ನೂ ಇನ್ವೆಸ್ಟಿಗೇಷನ್ ನಡೀತಾ ಇದೆ. 18 ಪತ್ರಗಳು CIDಯಿಂದ ಹೋಗಿದ್ದಾವೆ. ಯಾರಿಗೆ? ಚೀಫ್ ಎಲೆಕ್ಷನ್ ಕಮಿಷನ್ಗೆ. ಒಂದಕ್ಕೂ ಉತ್ತರ ಕೊಟ್ಟಿಲ್ಲ. ಈಗ ಎಲ್ಲ ಉತ್ತರ ಕೊಟ್ಟಿದ್ದೀವಿ ಅಂತ ಸುಳ್ಳು ಹೇಳ್ತಾ ಇದ್ದಾರೆ. ಸೊ ಇದೊಂದು ಷಡ್ಯಂತ್ರ ರಚನೆ ಮಾಡಿ ಇದೊಂದು ಸರ್ವಾಧಿಕಾರವನ್ನು ಮಾಡುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಹಾಗಾಗಿ ನಾನು ತಮ್ಮಲ್ಲಿ ವಿನಂತಿ ಮಾಡ್ಕೋತೇನೆ, ಇದು ಭಾಳ ಮಹತ್ವವಾದಂಥ ವಿಷಯ. ಇದು ಪಾರ್ಲಿಮೆಂಟರಿ ಡೆಮೋಕ್ರಸಿಯನ್ನು ಹೈಜಾಕ್ ಮಾಡುವಂಥ ವಿಷಯ. ಇದರ ಬಗ್ಗೆ ತನಿಖೆ ಆಗಬೇಕು. ಯಾರ ಕೈವಾಡ ಇದೆ, ಯಾರ ತಂತ್ರಗಾರಿಕೆ ಇದೆ, ಯಾರೆಲ್ಲ ಏನೇನು ಮಾಡಿದ್ದಾರೆ ಅದೆಲ್ಲ ಹೊರಗೆ ಬರಬೇಕು. ನಿನ್ನೆ ರಾಹುಲ್ ಗಾಂಧಿಯವರು ತುಂಬ ವಿವರವಾಗಿ ಇಡೀ ದೇಶದ ಜನತೆಗೆ ತಿಳಿಸಿದ್ದಾರೆ ಯಾವ ಥರ ಹೈಜಾಕ್ ಆಗಿದೆ ಅಂತ. ಒಂದು ಕ್ಲಾರಿಫಿಕೇಶನ್ ಸರ್, ಒಂದು ಮುಗಿಸ್ಬಿಡ್ತೀನಿ ಸರ್, ಆಮೇಲೆ ಜಾಯಿಂಟ್ ಎಲೆಕ್ಷನ್ is he referring to 2018 election complaint about 23 election but you have filed your complaint in February 23 yes about the electoral rolls. yes Was the final electoral rolls ready in February 23? No, not yet. Elections ನಾನು are ಹೇಳ್ತೀನಿ happening in May. I will clarify sir. ಸರ್ ಈ ಕಡೆ ಕೂಡಿ ಸರ್ ಈ ಕಡೆ ಬನ್ನಿ. I think you had a complaint about 2018 election also. No, I haven't complained. You had made a complaint about 2018 election. No. ಎಲ್ಲರಿಗೂ ನಮಸ್ಕಾರ. ಈಗ ಮಾನ್ಯ ಪಾಟೀಲ್ ಸರ್ ಹೇಳಿದಂತೆ ಸ್ವಲ್ಪ ಸವಿಸ್ತಾರವಾಗಿ ತಮಗೆ ಎಕ್ಸ್ಪ್ಲೇನ್ ಮಾಡಲಿಕ್ಕೆ ನಾನು ಬಯಸ್ತಾ ಇದ್ದೀನಿ. ಮೊದಲನೇದಾಗಿ ಮಾನ್ಯ ರಾಹುಲ್ ಗಾಂಧಿ ಅವರು ನಿನ್ನೆ ಪ್ರೆಸ್ ಮೀಟ್ ಆದ ನಂತರ ನಮ್ಮ ಎಲೆಕ್ಷನ್ ಕಮಿಷನ್ದವರು ಹೇಗೆ ಬಿಂಬಿಸ್ತಾ ಇದ್ದಾರೆ ಅಂದರೆ, ಈ ಮತ ಕಳ್ತನ ಏನಾಗಿದೆ ಅಥವಾ ಆಗಬಹುದಾಗಿತ್ತು ಅದು ಅವರೇ ಕಂಡು ಹಿಡಿದ್ರು ಅಂತ. ಅವರ ಒಂದು ಆ್ಯಕ್ಷನ್ಸಿಂದ, ಅವರ ಒಂದು ವಿಜಿಲೆನ್ಸಿಂದ ಇದು ಮತದಾರರ ಪಟ್ಟಿಯಿಂದ ಈ ವೋಟರ್ಸ್ನ ಡಿಲೀಟ್ ಮಾಡೋ ಪ್ರಕ್ರಿಯೆ ಏನಿದೆ ಅದು ಅವ್ರು ನಿಲ್ಲಿಸಿದ್ದು ಅಂತ ಹೇಳ್ತಾರೆ. ಅದು ಫಸ್ಟು ಶುದ್ಧ ಸುಳ್ಳು. ಇದು ಫೆಬ್ರವರಿ 11ನೇ ತಾರೀಕು 2023 ಕಲಬುರಗಿನಲ್ಲಿ ಮಾನ್ಯ BR ಪಾಟೀಲ್ ಸಾಹೇಬರು, ನಾನು ಮತ್ತು ನಮ್ಮ ಮುಖಂಡರು ಮಾಡಿದಂಥ ಪ್ರೆಸ್ ಕಾನ್ಫರೆನ್ಸ್. ಭಾಳ ಸ್ಪಷ್ಟವಾಗಿ ಇಲ್ಲಿ BR ಪಾಟೀಲ್ ಸಾಹೇಬರು ಹೇಳ್ತಾ ಇದ್ದಾರೆ, 6670 ಫೇಕ್ ಅಪ್ಲಿಕೇಶನ್ಸು ಆನ್ಲೈನು ಡಿಲೀಷನಿಗೆ ರಿಕ್ವೆಸ್ಟ್ ಬಂದಿದೆ ಅಂದ್ಬಿಟ್ಟು. ದಿಸ್ ಈಸ್ ಇನ್ February 11, 2023. ಅದಾದ ನಂತರ February 20th ಇದು ನನ್ನ ಲೆಟರ್ ಹೆಡ್, ನಿಮಗೂ ಎಲ್ಲ ಕಳಿಸ್ಕೊಡ್ತೀವಿ. ಇನ್ ಮೈ ಕೆಪಾಸಿಟಿ ಆಸ್ ಚೇರ್ಮನ್ ಆಫ್ ಕಮ್ಯುನಿಕೇಷನ್ಸ್ ಆಫ್ ಕರ್ನಾಟಕ ಪ್ರದೇಶ್ ಕಾಂಗ್ರೆಸ್ ಕಮಿಟಿ, ನಾವು ಚೀಫ್ ಎಲೆಕ್ಷನ್ ಕಮಿಷನ್ ನ್ಯೂ ಡೆಲ್ಲಿಗೆ ಬರೆದಿರುವಂಥ ಪತ್ರ, ಕಂಪ್ಲೇಂಟ್ ಕಾಪಿ. ಇದರಲ್ಲಿ ಸಿಗ್ನೇಟ್ರೀಸ್ ಇರೋದು ಮಾನ್ಯ BR ಪಾಟೀಲ್ ಸಾಹೇಬರು, ನಾನು ಮತ್ತು ರಮೇಶ್ ಬಾಬು ಅವರು. ಇಲ್ಲಿ ವಿ ಹ್ಯಾವ್ ಅಲೆಜ್ಡ್ ಹೌ ಸಿಸ್ಟಮ್ಯಾಟಿಕಲಿ unwittingly people are being deleted from the voter list. ಭಾಳ ಸ್ಪಷ್ಟವಾಗಿ ನಾವು ಇದು 2023ರಲ್ಲಿ ಹೇಳ್ತಾರೆ. ಇದು FIR ಕಾಪಿ. ಯಾರ್ದು FIR ಕಾಪಿ ಇದು? ಇದು ಅವಾಗಿನ AC, ಕಲಬುರಗಿ AC
ಮಮತಾ ಅನ್ನೋರು FIR ಫೈಲ್ ಮಾಡ್ತಾರೆ. FIR ಹೇಗೆ ಫೈಲ್ ಮಾಡ್ತಾರೆ ಅಂದರೆ, ಎಸ್ ಸರ್, ರಿಟರ್ನಿಂಗ್ ಆಫೀಸರ್. ಅವಾಗ ನಾವು ಇಲ್ಲಿ ಚುನಾವಣೆ ಆಯೋಗಕ್ಕೆ ಕಂಪ್ಲೇಂಟ್ ಕೊಟ್ಟಾದಮೇಲೆ, ಲೋಕಲಲ್ಲಿ ಪಾಟೀಲ್ ಸಾಹೇಬರು ಒತ್ತಡ ತಂದಮೇಲೆ ನಾವು ಧರಣಿ ಕೊಡ್ತೀವಿ ಅಂತ ಅವರಿಗೆ ನಾವು ಒತ್ತಾಯ ಮಾಡಿದಾಗ, ಆವಾಗ ಅಂದಿನ ರಿಟರ್ನಿಂಗ್ ಆಫೀಸರ್ AC ಕಲಬುರ್ಗಿ ಅವರು ಒಂದು FIR ದಾಖಲಿಸಿ ಮಾಡ್ತಾರೆ. ಇಲ್ಲಿ ಭಾಳ ಸ್ಪಷ್ಟವಾಗಿ ಏನು ಹೇಳ್ತಾರೆ ಅಂದರೆ, ಶ್ರೀ BR ಪಾಟೀಲ್ ಅವರು ಮಾಜಿ ಶಾಸಕರು, ಆಳಂದದವರು, ಮಾನ್ಯ ಕೇಂದ್ರ ಚುನಾವಣೆ ಆಯೋಗ ರವರಿಗೆ ಆಳಂದ್ ವಿಧಾನಸಭಾ ಮತಕ್ಷೇತ್ರದಲ್ಲ 256 ಮತಗಟ್ಟೆಗಳ ವ್ಯಾಪ್ತಿಯಲ್ಲಿ ಬರುವ 6670 ಮತದಾರರನ್ನು ಮತದಾರರ ಪಟ್ಟಿಯಿಂದ ಅನಧಿಕೃತವಾಗಿ ಕೈ ಬಿಡಲಾಗಿದೆ ಎಂದು ದೂರು ಸಲ್ಲಿಸಿದ ಮೇರೆಗೆ, ದಿಸ್ ಇಸ್ ಅ ಗವರ್ಮೆಂಟ್ ಡಾಕ್ಯುಮೆಂಟ್. FIRನಲ್ಲಿ ಕೊಟ್ಟಿದ್ದಾರೆ. BR ಪಾಟೀಲ್ ಸಾಹೇಬ್ರ ದೂರಿನ ಆಧಾರದ ಮೇಲೆ ಆಗಿರೋದು. ಮೇಲ್ನೋಟಕ್ಕೆ ಹೇಳ್ತೀನಿ ಸರ್. ಮೇಲ್ನೋಟಕ್ಕೆ ಇದರ FIRನಲ್ಲಿ ಏನು ಹೇಳ್ತಾರೆ, ದಿಸ್ ಈಸ್ ಆನ್ 21/2/2023. ಐ ವಿಲ್ ಸೇ, ಎಲ್ಲ ದಾಖಲೆಗಳು ನಿಮಗೆ ತಲುಪಿಸ್ತೀವಿ ನಾವು. ಇಲ್ಲಿ ರಿಟರ್ನಿಂಗ್ ಆಫೀಸರ್ ಏನು ಹೇಳ್ತಾರೆ ಅಂದರೆ, ದೂರು ನೀಡಾದ ಮೇಲೆ ನಾವು ಒಂದು ಪ್ರಾಥಮಿಕ ತನಿಖೆ ಮಾಡಿದಾಗ ಮಾನ್ಯ BR ಪಾಟೀಲ್ ಅವರು ಹೇಳಿದ್ದು ನಿಜ. ಔಟ್ ಆಫ್ 6118 that were investigated randomly, only 24 were found to be genuine cases. 5994 votes ಏನಿದೆ ಅದು ಯಾರು ಕೂಡ ಅಪ್ಲೈ ಮಾಡಿಲ್ಲ, ಅವ್ರ ಹೆಸರಲ್ಲಿ ಬೇರೆಯವರ ಅಪ್ಲಿಕೇಶನ್ ಹಾಕಿರೋದು ಫೋರ್ಜರಿ ಅಂತ ಬರೆದಿದ್ದಾರೆ ಸರ್. ಅವರು ಭಾಳ ಸ್ಪಷ್ಟವಾಗಿ ಹೇಳ್ತಾರೆ, ಹೇಗಾಯಿತು ಏನಾಯಿತು ಅಂತ ಗೊತ್ತಿಲ್ಲ ಅಂದ್ಬಿಟ್ಟು ನಾವು FIR ಮಾಡ್ತಾ ಇದ್ದೀವಿ ಅಂತ. FIR ಆದಮೇಲೆ ತನಿಖೆ ಆಗುತ್ತೆ. ತನಿಖೆ, ಐ ವಿಲ್ ಗಿವ್ ಎವ್ರಿಥಿಂಗ್ ಸರ್. FIR ಆದಮೇಲೆ ತನಿಖೆ ಆದಾಗ ಭಾಳ ಸ್ಪಷ್ಟವಾಗಿ ತನಿಖಾ ಅಧಿಕಾರಿಗಳು ಏನು ಹೇಳ್ತಾರೆ ಅಂದರೆ, ನಾವೆಲ್ಲರಿಗೂ ಕರೆದು ಮಾತನಾಡಿದ್ದೇವೆ, ಅವರಿಗೂ ಕೂಡ ಗೊತ್ತಿಲ್ಲ ಹೇಗೆ ಅವ್ರದ್ದು ಹೆಸರು ನೋಂದಣಿ ಆಗಿದೆ, ಮತ್ತು ನೋಂದಣಿ ಕೆಲವು ಜನ BLOಗಳಿಗೂ ನಾವು ಕೇಳಿದಾಗ ಅವ್ರಿಗೆ ಕೂಡ ಗೊತ್ತಿಲ್ಲ. ನಾವು ಸ್ವಲ್ಪ ಟೆಕ್ನಿಕಲಿ ಇನ್ವೆಸ್ಟಿಗೇಟ್ ಮಾಡಿದಾಗ ಕೆಲವು ಮೊಬೈಲ್ ನಂಬರ್ ಸಿಕ್ಕಿವೆ. ಆ ಮೊಬೈಲ್ ನಂಬರ್ಗಳ ಮೂಲ ಬಿಹಾರು, ಮಧ್ಯಪ್ರದೇಶ, ಉತ್ತರ ಪ್ರದೇಶ, ಗುಜರಾತು ಇತ್ಯಾದಿ. ಅದ್ರ ಬಗ್ಗೆ ನಾವು ಹೆಚ್ಚು ತನಿಖೆ ನಡೆಸಬೇಕಾಗಿದೆ. ಅವರೇನು ಹೇಳ್ತಾರೆ, ನಮಗೆ ಈ ಡಿವೈಸ್ IDಗಳಿರ್ಬೋದು, IP ಅಡ್ರೆಸ್ಗಳಿರ್ಬೋದು, ಡೆಸ್ಟಿನೇಷನ್ IPಗಳಿರ್ಬೋದು, ಲಾಗಿನ್ಸ್ ಇರ್ಬೋದು, OTP ಎಲ್ಲಿಂದ ಸೃಷ್ಟಿಯಾಗಿದೆ ಅಂತ ನಮಗೇನಾದರೂ ಕೊಟ್ಟರೆ ನಾವು ತನಿಖೆಯನ್ನು ಮುಂದುವರಿಸ್ಬೋದು ಅಂತ. ನಿನ್ನೆ CEO ಅವರೇನು ಹೇಳ್ತಾರೆ, ಚುನಾವಣೆ ಆಯೋಗದವರು, ಇಲ್ಲ ನಾವು ಎಲ್ಲ ಮಾಹಿತಿಯನ್ನು ನಾವು ಕೊಟ್ಬಿಟ್ಟಿದ್ದೀವಿ ಅಂತ. ಹೇಗೆ ಕೊಟ್ಟಿದ್ದಾರೆ ಅಂತ ನನಗೆ ಅರ್ಥ ಆಗ್ತಾಯಿಲ್ಲ. ಯಾವ ಮಾಹಿತಿ ಕೊಟ್ಟಿದ್ದಾರೆ ಅಂತ ಅದನ್ನು ಕ್ಲಾರಿಟಿ ಕೊಟ್ಬಿಡ್ಲಿ ನಮಗೆ. 18 ಪತ್ರಗಳು ಬರೆದಿದ್ದಾರೆ 18 ತಿಂಗಳಲ್ಲಿ. ಒಂದಕ್ಕೂ ಕೂಡ ಕವಡೆ ಕಾಸು ಕೀಮತ್ ಕೊಟ್ಟಿಲ್ಲ ಇವರು. ಇದು ನೋಡಿ, 1/2/2025 ಸೈಬರ್ ಕ್ರೈಮ್ ಡಿವಿಷನ್ ರೈಟ್ಸ್ ಟು ಚೀಫ್ ಎಲೆಕ್ಷನ್ ಆಫೀಸರ್ ಏನಂತ ಬರೀತಾರೆ ಅಂದರೆ, ಟು ಡೈರೆಕ್ಟ್ ದ ಕನ್ಸರ್ನ್ಡ್ ಸಬ್ಜೆಕ್ಟ್ ಟು ಡೈರೆಕ್ಟ್ ದ ಕನ್ಸರ್ನ್ ಟು ಪ್ರೊವೈಡ್ ರೆಲೆವೆಂಟ್ ಇನ್ಫಾರ್ಮೇಷನ್ ಫಾರ್ ಪರ್ಪಸ್ ಆಫ್ ಇನ್ವೆಸ್ಟಿಗೇಷನ್. ಏನು ಕೇಳ್ತಾರೆ ಇದರಲ್ಲಿ, ಡ್ಯೂರಿಂಗ್ ದ ಕೋರ್ಸ್ ಆಫ್ ಇನ್ವೆಸ್ಟಿಗೇಷನ್ ದಿ IP logs are provided. On pursual of the destination IP and destination the port are missing. Therefore, it is requested to direct the concerned to provide the same, also provide the information document related to below mentioned queries. Queries ಏನಿದೆ, 5 ಕ್ವೇರಿಗಳು ಕೇಳಿದ್ದಾರೆ. ಒಂದನೇದು, ವೆದರ್ OTP /multifactor authentication facility is adopted by NVSP and VHA apps platform. 2, whether OTP authentication facility is extended to upload applications, if so provide details. 3, if authentication like OTP is existed, whether OTP will be sent to mobile number used for login or mobile number provides in the form by applicant or both. 4, provide the certificate US 65B
PF Indian Evidence Act 1872 by the person holding lawful control user from where the logs were created during the activities and generated to produce before LEA. Further, the Honorable Supreme Court held that 65B certificate is mandatory for admissibility of electronic device in the secondary form as evidence. In the judgment, Arjun Pandit Rao Kotar versus Kailash Kushan Rao on July 14, 2020. Number 5, direct the concerned to arrange a presentation with respect to the allegation made and step-by-step usage of NVSP, VHA and Garuda apps from voter/public perspective to the investigation teams. Hence, it is requested to direct concerned to provide the details for purpose of investigation. ಭಾಳ ಸ್ಪಷ್ಟವಾಗಿ ಕೇಳ್ತಾ ಇದ್ದಾರೆ ಇಲ್ಲಿ. IP addresses ಎಲ್ಲಿದೆ, ಡಿವೈಸ್ IDs ಎಲ್ಲಿದೆ, ನಿಮಗೆ ಡೆಸ್ಟಿನೇಷನ್ IPಗಳು ಎಲ್ಲಿ ಯಾರ್ದಿದೆ, ಆಮೇಲೆ ಸುಪ್ರೀಂ ಕೋರ್ಟ್ ಆದೇಶವನ್ನು ಕೂಡ ಅವರು ಕೋಟ್ ಮಾಡಿ ಹೇಳಿದ್ದಾರೆ. ಆಸ್ ಪರ್ ಸುಪ್ರೀಂ ಕೋರ್ಟ್ ಗೈಡ್ಲೈನ್ಸ್ ಯು ಆರ್ ಡ್ಯೂಟಿ ಬೌಂಡ್ ಟು ಪ್ರೊವೈಡ್ ದಿಸ್ ಎವಿಡೆನ್ಸ್. ಏನು ಉತ್ತರ ಇಲ್ಲ. ಇಲ್ಲಿ ನೋಡಿ, ಇವ್ರು ಕೊಟ್ಟಿದ್ದಾರೆ ಅಂತ ಹೇಳ್ತಾರಲ್ಲಪ್ಪ ಕರ್ನಾಟಕ ಚುನಾವಣೆ ಆಯೋಗದವರು. ಮತ್ತು ಇದ್ಯಾರ ಪತ್ರ? 4/2/2025 ಇದನ್ನು ತಲುಪಿಸ್ತೀವಿ. ಆಫೀಸ್ ಆಫ್ ಚೀಫ್ ಎಲೆಕ್ಟ್ರಲ್ ಆಫೀಸರ್ ಬರೀತಾರೆ, ಟು ದ ಪ್ರಿನ್ಸಿಪಲ್ ಸೆಕ್ರೆಟರಿ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ, ನಿರ್ವಾಚನ್ ಸದನ್, ಅಶೋಕ್ ರೋಡ್. ಅವರು ತಮ್ಮ ಸಬ್ಜೆಕ್ಟ್ನಲ್ಲಿ ಯಾವ್ಯಾವ ಲೆಟರ್ಗಳು ಉಲ್ಲೇಖಿಸಿದ್ದಾರೆ ಅಂತ ಹೇಳ್ತಾರೆ. 29/0/2023, 21/02/2023, 30/03/2023, 29/04/2023, 30/04/2023, 30/05/2023, 12/06/2023, 21/06/2023, 17/07/2023, 26/07/2023, 03/08/2023, 18/08/2023, 18/08/2023 ಮತ್ತು 23/8/2023 ಮತ್ತು 1/2/2025, 19/1/2024 ಇಷ್ಟೆಲ್ಲ ಪತ್ರ ವ್ಯವಹಾರ ಆಗಿದೆ. ವಿತ್ ರೆಫರೆನ್ಸ್ ಟು ದ ಅಬವ್ ಸಬ್ಜೆಕ್ಟ್, copy to the letter of Deputy Superintendent of Police CID, Bangalore referred above is enclosed. The investigating officer has requested to provide certain information related to case bearing crime number 2623 registered in Aland Police Station related to submission of online application for deletion of names in Aland Assembly constituency. The investigating officer has also requested to provide certificate US 65B of the Indian Evidence Act 1872 by the person holding lawful control/user from where the logs were created during the activities generated to produce before LEA. Yours faithfully, Joint Chief Electoral Officer. ಇದು ಯಾರ ಆಫೀಸರ್ ಯಾರಿಂದ ಹೋಗಿರೋದು ಸ್ವಾಮಿ? ಚುನಾವಣೆ ಆಯೋಗ ಕರ್ನಾಟಕ. ಏನು ಸುಳ್ಳು ಹೇಳ್ತಾ ಇದ್ದೀರಾ ರೀ ನೀವು? ಎಲ್ಲ ಕೊಟ್ಟಿದ್ದೀರಾ ಅಂದರೆ ನೀವು ಯಾಕೆ ಲೆಟರ್ ಬರ್ತಿದ್ದೀರಾ? ಹೂಸ್ ಲೆಟರ್ ಇಸ್ ದಿಸ್? BR ಪಾಟೀಲ್ ಅವ್ರ ಲೆಟರ್ ಅಲ್ಲ, ರಾಹುಲ್ ಗಾಂಧಿ ಅವ್ರ ಲೆಟರ್ ಅಲ್ಲ, ಕಾಂಗ್ರೆಸ್ ಪಾರ್ಟಿ ಲೆಟರ್ ಅಲ್ಲ, ಚುನಾವಣೆ ಆಯೋಗದ ಲೆಟರು. ಯಾರಿಗೆ? ಕೇಂದ್ರ ಚುನಾವಣೆ ಆಯೋಗದ್ದು. ಅವರಿಗೆ 04/02/2025, February 4th, 2025. ಮತ್ತು ಹೇಳ್ತಾ ಇದ್ದೀರಾ ನಾವು ಕೊಟ್ಬಿಟ್ಟಿದ್ದೀವಿ ನಿಮಗೆ, ಎಲ್ಲನೂ ಸಾಕ್ಷಿ ಕೊಟ್ಟಿದ್ದೀವಿ, ಏನೇನು ಬೇಕು ಅಂತ. ಮತ್ತು ಇದ್ಯಾರು ಬರ್ದಿರೋದು? ನೀವೇ ಬರ್ದಿರೋದಲ್ಲ, ಚುನಾವಣೆ ಆಯೋಗದವರೇ ಬರ್ದಿರೋದು. ಮತ್ತು ನಿನ್ನೆ ಎಲೆಕ್ಷನ್ ಕಮಿಷನ್ ಅವ್ರದ್ದು ರೆಸ್ಪಾನ್ಸ್ ನೋಡಿದ್ರೆ ನನಗೆ ಆಶ್ಚರ್ಯ ಅನಿಸುತ್ತೆ. ಅವ್ರಿಗೇನಾದರೂ ಸಾಮಾನ್ಯ ಪ್ರಜ್ಞೆ ಇದೆಯಾ? ನಿನ್ನೆ ರಾಹುಲ್ ಗಾಂಧಿಯವರು ಎಲ್ಲನ ಹೇಳಿದಾರ, ವೋಟ್ ಡಿಲೀಟ್ ಮಾಡಲಿಕ್ಕೆ ಆನ್ಲೈನ್ ಅವಕಾಶ ಮಾಡಿಕೊಡ್ತಾ ಇದ್ದೀರಾ ಅಂತ. ಹಿ ನೆವರ್ ಸೆಡ್ ದ್ಯಾಟ್. ಅವ್ರೇನು ಹೇಳಿದ್ರು, ರಾಹುಲ್ ಗಾಂಧಿಯವರು ವೋಟ್ ಡಿಲೀಷನಿಗೆ ಫಾರ್ಮ್ 7 ದುರುಪಯೋಗ ಮಾಡ್ತಾ ಇದ್ದಾರೆ, ಫೋರ್ಜ್ ಮಾಡ್ತಾ ಇದ್ದಾರೆ. ಬೇರೆ ಯಾರೋ ನನ್ನ ಹೆಸರಲ್ಲಿ ನನ್ನ ಮತವನ್ನು ಡಿಲೀಟ್ ಮಾಡಲಿಕ್ಕೆ ಅವಕಾಶ ಮಾಡಿಕೊಡ್ತಾ ಇದ್ದೀರಾ, ಅದಕ್ಕೆ ಎವಿಡೆನ್ಸ್ ಕೊಟ್ಟಿದ್ದಾರೆ. ಮತ್ತು ನೀವೇ ತಾನೇ ಒಪ್ಕೊಂಡಿರೋದು, BLOಗಳಿಗೆ ಗೊತ್ತಿಲ್ಲ, ಏನು ಗೊತ್ತಿಲ್ಲ ಅಂದ್ಬಿಟ್ಟು. ಯು ಯೋರ್ ಸೆಲ್ಫ್ ಹ್ಯಾವ್ ಫೈಲ್ಡ್ ಅನ್ FIR. Your returning officer has filed an FIR, not the Congress party. Your returning officer has told that 5,994 votes were pushed to delete illegally. ಇವತ್ತು ನನಗೆ ಆಶ್ಚರ್ಯ ಆಗ್ತದೆ ಇವರು ಹೇಳ್ತಾ ಇರೋದು. ನಿಮ್ಮ ಅಧಿಕಾರಿನೇ ಕಂಪ್ಲೇಂಟ್ ಕೊಟ್ಟಿರೋದು, ಅನಧಿಕೃತ ಚಟುವಟಿಕೆ ನಡೀತಾ ಇದೆ ಅಂತ. ಅದನ್ನು ನೀವು ಇನ್ವೆಸ್ಟಿಗೇಟ್ ಮಾಡೋದು ಬಿಟ್ಟು ಇದು ಏನೋ ರಾಹುಲ್ ಗಾಂಧಿ ಅವ್ರ ಮಾತನ್ನು, BR ಪಾಟೀಲ್ ಅವ್ರ ಮಾತನ್ನು ತಿರ್ಚೋದು ಪ್ರಯತ್ನ ಮಾಡ್ತಾ ಇದ್ದೀರಲ್ಲ ನೀವು.
ಮತ್ತು ನೀವು ಯಾಕೆ ಲೆಟರ್ಗಳು ಬರಿತಾ ಇದ್ದೀರಾ ಇದಕ್ಕೆ? ಆಮೇಲೆ ಭಾಳ ಸ್ಪಷ್ಟವಾಗಿ ಅವ್ರು ಇನ್ನೊಂದೇನು ಹೇಳ್ತಾರೆ ಅಂದರೆ, ನಾವು ಎಲ್ಲನೂ ಕೂಡ ಎವಿಡೆನ್ಸು ನಾವು 6/9/2023 ಕೊಟ್ಬಿಟ್ಟಿದ್ದೀವಿ ಅಂತ ಹೇಳ್ತಾ ಇದ್ದಾರೆ. 6/9/2023 ನೀವು ಎಲ್ಲನೂ ಎವಿಡೆನ್ಸು ಇನ್ವೆಸ್ಟಿಗೇಟಿಂಗ್ ಆಫೀಸರ್ಸು ಇನ್ವೆಸ್ಟಿಗೇಟಿಂಗ್ ಏಜೆನ್ಸಿಗೆ ಕೊಟ್ಟಿದ್ದರೆ ಮತ್ತು ನೀವು ಯಾಕೆ ಬರೆದಿದ್ದೀರಾ ಪತ್ರ? ಮತ್ತೆ 23ರಲ್ಲಿ ಎಲ್ಲ ಎವಿಡೆನ್ಸ್ ಕೊಟ್ಟಿದ್ದೀರಾ ಅಂತ ಇದ್ದೀರಾ, ಆದರೆ 2025 ತನಕ ಲೆಟರ್ ಬರೆದಿದ್ದೀರಲ್ಲ ನೀವು 18 ಸರಿ. ಮತ್ತು ಇ ಸಿ ಯಾಕೆ ರಿಪ್ಲೈ ಮಾಡ್ತಾ ಇಲ್ಲ ಅದ್ರ ಬಗ್ಗೆ? ನನಗೆ ಇನ್ನೊಂದೇನು ಇದು ಅನ್ನಿಸ್ತಾ ಇದೆ ಅಂದರೆ, ಎಲೆಕ್ಷನ್ ಕಮಿಷನ್ ನಿನ್ನೆ ರಾಹುಲ್ ಗಾಂಧಿಯವರು ಎಲ್ಲೂ ಕೂಡ ಬಿ ಜೆ ಪಿಯವರ ಹೆಸರು ತೆಗೆದಿಲ್ಲ. ಇನ್ ದ ಎಂಟೈರ್ ಪ್ರೆಸ್ ಕಾನ್ಫರೆನ್ಸ್ he did not utter the word Bharatiya Janata Party. Why is BJP responding to Election Commission of India? Who are they to respond? ಏನು ಔಟ್ಸೋರ್ಸ್ ಮಾಡಿದ್ದಾರೆ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಸ್ಪೋಕ್ಸ್ ಪರ್ಸನ್ಸ್ ಬಿ ಜೆ ಪಿಗೆ? ನೋಡಿ ಯಾರ್ಯಾರು ಉತ್ತರ ಕೊಡ್ತಾ ಇದ್ದಾರೆ. ಸಂಬಿತ್ ಪಾತ್ರ MP, ಗಜೇಂದ್ರ ಸಿಂಗ್ ಅವರು ಯೂನಿಯನ್ ಮಿನಿಸ್ಟರು, BJP MP PC ಮೋಹನ್, MP ದಿನೇಶ್ ಶರ್ಮಾ, ಡೆಪ್ಟಿ CM ಕೇಶವ್ ಪ್ರಸಾದ್ ಮೌರ್ಯ, ಡೆಪ್ಟಿ ಚೀಫ್ ಮಿನಿಸ್ಟರ್ ಏಕನಾಥ್ ಶಿಂದೆ, ಮಹಾರಾಷ್ಟ್ರ CM ದೇವೇಂದ್ರ ಫಡ್ನವೀಸ್, MP ಸುಧಾಕರ್, MP ಜಗದಾಂಬಿಕಾ ಪಾಲ್, ಕಿರಣ್ ಚೌಧರಿ, ಅನುರಾಗ್ ಠಾಕೂರ್, ಯೂನಿಯನ್ ಮಿನಿಸ್ಟರ್ ಗಜೇಂದ್ರ ಸಿಂಗ್, ಪ್ರಫುಲ್ ಪಟೇಲ್, G ಕಿಶನ್ ರೆಡ್ಡಿ, ನಿಮ್ಮ ಗಿರಿರಾಜ್ ಸಿಂಗ್, ರಾಮದಾಸ್ ಅಟ್ವಾಲೆ, ತೆಲಂಗಾಣ BJP ಪ್ರೆಸಿಡೆಂಟ್ ರಾಮಚಂದ್ರ ರಾವ್, ಛತ್ತೀಸ್ಗಢ CM ವಿಷ್ಣುದೇವ್ ಸಾಯಿ, ನಮ್ಮ ರಾಜ್ಯಸಭಾ MP ಮನ್ನನ್ ಕುಮಾರ್ ಮಿಶ್ರಾ. ನಿನ್ನೆ ಅಶೋಕ್ ಅವರು ಕಾಮನ್ ಸೆನ್ಸ್ ಇಲ್ಲ ಅಂತಲೂ ಕೂಡ ಹೇಳ್ತಾ ಇದ್ದಾರೆ. ಐ ಮೀನ್, ವೈ ಇಸ್ BJP ರೆಸ್ಪಾಂಡಿಂಗ್? ಅವರ್ ಕ್ವೆಶ್ಚನ್ಸ್ ಇಸ್ ಫಾರ್ ದ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ. ಇನ್ನು BJP ಅವರು ವಕ್ತಾರರಾಗ್ಬಿಟ್ಟಿದ್ದಾರೆ ಅವರಿಗೆ. ನಿನ್ನೆ ನಮ್ಮ ವಿರೋಧ ಪಕ್ಷದ ನಾಯಕರದ್ದು ಮಾತು ಕೇಳ್ತಾ ಇದ್ದೆ ನಾನು. ಕಾಮನ್ ಸೆನ್ಸ್ ಇಲ್ಲ ಒಬ್ಬರು ವಿರೋಧ ಪಕ್ಷದ ನಾಯಕರಾಗಿ ರಾಹುಲ್ ಗಾಂಧಿಗೆ ಅಂತ ಹೇಳ್ತಾರೆ. ಈಗ ಇವರು ಇಲ್ಲಿ ವಿರೋಧ ಪಕ್ಷದವರು, ಇವ್ರು ಏನು ಭಾಳ ಪ್ರಜ್ಞೆ ಇಟ್ಕೊಂಡು, ಸಾಮಾನ್ಯ ಪ್ರಜ್ಞೆ ಇಟ್ಕೊಂಡು ಮಾತಾಡ್ತಾ ಇದ್ದಾರೆ. ಇವತ್ತು ನಾನು ವಿರೋಧ ಪಕ್ಷದ ನಾಯಕರಿಗೆ ಹೇಳಕ್ಕೆ ಬಯಸ್ತಾ ಇದ್ದೀನಿ, ದಯವಿಟ್ಟು ನೀವು ಸಾಮಾನ್ಯ ಪ್ರಜ್ಞೆ ಇಟ್ಕೊಂಡು ಜವಾಬ್ದಾರಿಯಿಂದ ಮಾತಾಡೋದು ಕಲೀರಿ. ಭಾಳ ಸ್ಪಷ್ಟವಾಗಿ ನಾವು ಏನೇ ಮಾತಾಡಿದ್ರೂ ಕೂಡ ಪುರಾವೆಗಳನ್ನು, ದಾಖಲೆಗಳನ್ನು ಮುಂದಿಟ್ಕೊಂಡು ಮಾತಾಡ್ತಾ ಇದ್ದೀವಿ. ವೆರಿಫೈ ಮಾಡಿ ಮಾತಾಡೋದು ಕಲೀರಿ. ಸುಮ್ಮನೆ ರಾಹುಲ್ ಗಾಂಧಿ ಅವರಿಗೆ ಸಾಮಾನ್ಯ ಪ್ರಜ್ಞೆ, ಕಾಮನ್ ಸೆನ್ಸ್ ಇಲ್ಲ ಅಂದ ತಕ್ಷಣ ನೀವು ಹೇಳಿದ್ರೆ ಆಗುತ್ತಾ? ಉತ್ತರ ಕೊಡಿ ಸ್ವಾಮಿ. ನಿಮಗೆ ECI ಬಗ್ಗೆ ಎಷ್ಟು ಕಾಳಜಿ ಇದ್ದರೆ ಕರೆಕ್ಟಾಗಿ ಪಾಯಿಂಟ್ ಟು ಪಾಯಿಂಟ್ ಏನಿದೆ ಅಲಿಗೇಷನ್ ಮೇಲೆ ಉತ್ತರ ಕೊಡಿ. ಅವರು ಕಾಮನ್ ಸೆನ್ಸ್ ಇಲ್ಲ ಅಂತಾರೆ ಹೇಳ. ನಾವು ಈ ಇಶ್ಯೂವನ್ನು ರೇಸ್ ಮಾಡಿದಾಗ 2023ನಲ್ಲಿ BR ಪಾಟೀಲ್ ಅವರು ಈ ಇಶ್ಯೂವನ್ನು ರೇಸ್ ಮಾಡಿದಾಗ ಕೇಂದ್ರ ಸರ್ಕಾರದಲ್ಲಿ ಯಾರಿದ್ರು? BJP ಇತ್ತು. ರಾಜ್ಯ ಸರ್ಕಾರದಲ್ಲಿ ಯಾರಿದ್ರು? BJP ಇದ್ರು. ಯಾರು FIR ಫೈಲ್ ಮಾಡಿದ್ರು? BJP ನಾಮಿನೇಟೆಡ್ AC ಇರ್ಬೋದು, BJP ನಾಮಿನೇಟೆಡ್ ರಿಟರ್ನಿಂಗ್ ಆಫೀಸರ್ ಇರ್ಬೋದು. ಯಾರು ಇನ್ವೆಸ್ಟಿಗೇಷನ್ ಪ್ರಾರಂಭ ಮಾಡಿದ್ದು ಅವಾಗ? BJP ಸರ್ಕಾರದಲ್ಲೇ ಆಯಿತು. ಯಾರು ಇನ್ವೆಸ್ಟಿಗೇಷನ್ ಆಫೀಸರ್ಸ್ನ ನೇಮಕ ಮಾಡಿದ್ದು? BJP ಸರ್ಕಾರದವರೇ ಮಾಡಿದ್ದು. ಇವತ್ತು ಯಾರು ಸರ್ಕಾರ ಆಯಿತು? ಯಾವಾಗ ಇಲ್ಲಿಂದ ನೀವು ನಿಮ್ಮ ರಾಜ್ಯ ಚುನಾವಣೆ ಆಯೋಗದಿಂದ ನೀವು ಕೇಂದ್ರ ಚುನಾವಣೆ ಆಯೋಗಕ್ಕೆ ಬರೆದಾಗ ಅವಾಗ ಯಾರು ಸರ್ಕಾರ ಆಯಿತು? ನಿಮ್ಮ ಸರ್ಕಾರ ಆಯಿತು. ಅವಾಗ ಏನು ಮಾಡ್ತಾಯಿದ್ರಿ? ಕತ್ತೆ ಕಾಯ್ತಾ ಇದ್ರೇನ್ರಿ ನೀವೆಲ್ಲರೂ? ಮಾತಾಡಿದ್ರೆ ರಾಹುಲ್ ಗಾಂಧಿ ಅವರು ಸಾಮಾನ್ಯ ಪ್ರಜ್ಞೆ ಇಲ್ಲ, ಕಾಮನ್ ಸೆನ್ಸ್ ಇಲ್ಲ ಅಂತ ಇದ್ರಲ್ಲ. ನಿಮ್ಮ ಸರ್ಕಾರ ಇದ್ದಿದ್ದವಾಗ ಅಂದರೆ ನೀವೇ ಬಿಟ್ಟಿದ್ರ ಎಲ್ಲರಿಗೂ ಇದು ಮಾಡೋಕ್ಕೆ? ಮಹದೇವಪುರದಲ್ಲಿ, ಆಳಂದ್ನಲ್ಲಿ ಇನ್ನು ಎಷ್ಟೇ ಭಾಳ ಸ್ಪಷ್ಟವಾಗಿ BR ಪಾಟೀಲ್ ಅವರು ಕಂಪ್ಲೇಂಟ್ ಕೊಡಬೇಕಾದ್ರೆ ಎಲ್ಲ 224 ಕ್ಷೇತ್ರದಲ್ಲೂ ಕೂಡ ಇದು ಪರಿಶೀಲನೆ ಆಗಬೇಕು ಅಂತ ಕೊಟ್ಟಿದ್ದು ಕಂಪ್ಲೇಂಟು. ಅವಾಗ ಬಹುಶಃ ಮಾಡಿದ್ದಿದ್ರೆ ಎಲ್ಲ ಗೊತ್ತಾಗ್ತಾ ಇತ್ತು ಇವತ್ತು. ಮತ್ತು ಯಾಕೆ ಇನ್ಫಾರ್ಮೇಷನನ್ನು ಕೊಡಕ್ಕೆ ಹೆದರ್ತಾ ಇದ್ದಾರೆ ನಮ್ಮ ಎಲೆಕ್ಷನ್ ಕಮಿಷನ್ದವರು? ಯಾರಿಗೆ ಶೀಲ್ಡ್ ಮಾಡ್ತಾ ಇದ್ದಾರೆ? ಯಾರಿಗೆ ಪ್ರೊಟೆಕ್ಟ್ ಮಾಡ್ತಾ ಇದ್ದಾರೆ? ಯಾಕೆ ಹೆದರ್ತಾ ಇದ್ದಾರೆ? ಎನಿವೇ ದೇ ಆರ್ ಪ್ರೊಟೆಕ್ಟೆಡ್. ಯಾವ ಕೋರ್ಟ್ ಕೇಸು ಅವ್ರ ಮೇಲೆ ನಾವು ಹಾಕ್ಲಿಕ್ಕಾಗಲ್ಲ. ಮೊನ್ನೆ ಒಂದು ಕಾನೂನು ತಂದುಬಿಟ್ಟಿದ್ದಾರೆ, ಎಲ್ಲ MP ಗಳಿಗೆ ಡಿಸ್ಮಿಸ್ ಮಾಡಿ ಹೊರಗೆ ಹಾಕ್ಬಿಟ್ಟು ಒಂದು ಇದು ಪಾಸ್ ಮಾಡಿಸ್ಕೊಂಡಿದ್ದಾರೆ, ಲೆಜಿಸ್ಲೇಷನ್ ಬಿಲ್ ಪಾಸ್ ಮಾಡಿಸ್ಕೊಂಡಿದ್ದಾರೆ. ಅದರಲ್ಲಿ ಚುನಾವಣೆ ಆಯೋಗದ ಅಧಿಕಾರಿಗಳನ್ನು ಯಾರು ಆಯ್ಕೆ ಮಾಡಬೇಕಂದ್ಬಿಟ್ಟು BJP ಅವರೇ ತೀರ್ಮಾನ ಮಾಡ್ತಾರೆ.
ಮುಂಚೆ ವಿರೋಧ ಪಕ್ಷದ ನಾಯಕರು ಅದರಲ್ಲಿ ಇರ್ತಾ ಇತ್ತು, ವೋಟ್ ಸಮಾನವಾಗಿರ್ತಾ ಇತ್ತು, ಡಿಸೆಂಟಿಗೆ ಅವಕಾಶ ಇತ್ತು. ಆದರೆ ಈಗೇನು ಮಾಡಿಬಿಟ್ಟಿದ್ದಾರೆ, ಒಬ್ಬರು ಮಿನಿಸ್ಟರಿಗೆ ಕೂಡ ಅವಕಾಶ ಕೊಟ್ಬಿಟ್ಟಿದ್ದಾರೆ ಅದರಲ್ಲಿ. ಸೊ ನೀವು ಏನೇ ಡಿಸೆಂಟ್ ಮಾಡಿದ್ರು ಕೂಡ ಬಿ ಜೆ ಪಿನ ಮೋದಿಯವ್ರು ಏನು ಹೇಳ್ತಾರೆ, ಶಾ ಅವ್ರು ಏನು ಹೇಳ್ತಾರೆ, ಅವರೇ ಚುನಾವಣೆ ಅಧಿಕಾರಿ ಆಗೋದು. ಹಾಗೆ ಮಾಡ್ಕೊಂಡು ಬಿಟ್ಟಿದ್ದಾರೆ. ಎಲ್ಲ MLAಗಳಿಗೆ ಹೊರಗೆ ಹಾಕಿ ಈ ಬಿಲ್ ತಂದಿದ್ದು ಹೋದ ವರ್ಷ. ಅದಕ್ಕೆ ಅವರಿಗೆ ಯಾರೋ ಅವ್ರ ಕೈಗೊಂಬೆ ಬೇಕಾಗಿತ್ತು, ಜ್ಞಾನೇಶ್ ಕುಮಾರ್ ಅವರು ಹಾಕ್ಸ್ಕೊಂಡಿದ್ದಾರೆ. ಈಗ ಮೈ ಸಿಂಪಲ್ ಪಾಯಿಂಟ್ ಈಸ್ ವಿ ಹ್ಯಾವ್ ಮೇಡ್ ಸರ್ಟನ್ ಅಲಿಗೇಷನ್ ವಿತ್ ಪ್ರೂಫ್. ದಾಖಲೆಗಳನ್ನು ಮುಂದಿಟ್ಕೊಂಡು, ಮಹದೇವಪುರ ಇರ್ಬೋದು, ಆಳಂದ್ ಇರ್ಬೋದು, ನಿಮ್ಮ ಮಹಾರಾಷ್ಟ್ರದಲ್ಲಿರ್ಬೋದು, ಬೇರೆ ಯಾವುದ್ರಲ್ಲ ಇರ್ಬೋದು, ನಾವು ದಾಖಲೆಗಳನ್ನು ಇಟ್ಕೊಂಡು ಇದು ಮಾಡಿದ್ದೇವೆ. ನೀವು ಅದು ತನಿಖೆ ಮಾಡೋದು ಬಿಟ್ಟು ನೀವು ಇಂಟಿಮಿಡೇಟ್ ಮಾಡಿದ್ರೆ, ನಿನ್ನೆ ಯಾರೋ ಕೇಳ್ತಾ ಇದ್ರು, ಯಾಕಪ್ಪ ನೀವು ಅಫಿಡವಿಟ್ ಹಾಕ್ತಾ ಇಲ್ಲ? ಅವ್ರು ಹೇಳಿ, ಯಾಕ್ರಿ ಅಫಿಡವಿಟ್ ಹಾಕಬೇಕು? ಹೂಸ್ ರೆಸ್ಪಾನ್ಸಿಬಿಲಿಟಿ ಈಸ್ ಇಟ್ ಟು ಮೇಂಟೈನ್ ಅ ಹೆಲ್ದಿ ವೋಟರ್ ಲಿಸ್ಟ್? ಎಲೆಕ್ಷನ್ ಕಮಿಷನ್ದು. ಅವರು ನಮ್ಗೆ ಅಫಿಡವಿಟ್ ಕೊಡ್ತಾರಾ? ನಾಗರಿಕರಿಗೆ ಅಫಿಡವಿಟ್ ಕೊಡ್ತಾರಾ? ಇಲ್ಲ, ನಾವು ಬಿಡುಗಡೆ ಮಾಡ್ತಾ ಇರುವಂಥ ವೋಟರ್ ಲಿಸ್ಟು 100% ಫುಲ್ ಪ್ರೂಫ್ ಇದೆ ಅಂತ ಅಫಿಡವಿಟ್ ಕೊಡಲಿ. ಅವರು ನಮ್ಗೆ ಅಫಿಡವಿಟ್ ಕೇಳ್ತಾರೆ. ಸೊ ಆದ್ದರಿಂದ ಇದೇನೇ ಇದ್ರೂ ಕೂಡ ನಿನ್ನೆ ಏನು ಚುನಾವಣೆ ಆಯೋಗದವರು, ಕೇಂದ್ರ ಇರ್ಬೋದು, ಇಲ್ಲಿ ರಾಜ್ಯದಲ್ಲಿ ಇರ್ಬೋದು, ಇಬ್ಬರು ಕೂಡ ಸುಳ್ಳು ಹೇಳಿದ್ದಾರೆ. ಅದಕ್ಕೆ ದಾಖಲೆಗಳನ್ನು ನಾವು ನಿಮಗೆ ಮುಂದೆ ಈಗ B.R. ಪಾಟೀಲ್ ಸಾಹೇಬರು ಮತ್ತು ನಾವು ನಿಮ್ಮ ಮುಂದೆ ಇಟ್ಟಿದ್ದೇವೆ. ಅದೆಲ್ಲನೂ ಕೂಡ ನಿಮಗೆ ತಲುಪಿಸ್ತೇವೆ. ದಯವಿಟ್ಟು ಎಲೆಕ್ಷನ್ ಕಮಿಷನ್ ಇದ್ರ ಬಗ್ಗೆ ಸ್ಪಷ್ಟೀಕರಣ ಕೊಡಬೇಕು. ಮತ್ತು ಇಲ್ಲಿ ಕರ್ನಾಟಕ CEO ಯಾರಿದ್ದಾರೆ, ಚೀಫ್ ಎಲೆಕ್ಷನ್ ಆಫೀಸರ್ ಇದ್ದಾರೆ, ಅವ್ರು ನಿನ್ನೆ ಕೊಟ್ಟಂಥ ಸ್ಟೇಟ್ಮೆಂಟು ಅವ್ರು ಯಾಕೆ ಸುಳ್ಳು ಹೇಳ್ತಾ ಇದ್ದಾರೆ ಅಂತ ಕೂಡ ಸ್ಪಷ್ಟೀಕರಣ ನಮ್ಗೆ ಬೇಕಾಗುತ್ತೆ. ಆದ್ದರಿಂದ ನಮ್ಮ ಮಾಧ್ಯಮದ ಸ್ನೇಹಿತರಿಗೆ ನಂದು ಒಂದೇ ಮನವಿ, ದಯವಿಟ್ಟು ನಾವೇನು ದಾಖಲೆಗಳು ಮಹದೇವಪುರದ್ದು ನಾವು ಕೊಟ್ಟಿದ್ವಿ ನಿಮಗೆ, ನೀವು ಪರಿಶೀಲನೆ ಮಾಡಿದ್ರಿ, ಯಾರಿಗೂ ಕೂಡ ಅದ್ರ ಬಗ್ಗೆ ಪ್ರಶ್ನೆ, ಅದಾದಮೇಲೆ ಯಾರೂ ನಮ್ಮ ಮಾಧ್ಯಮ ಸ್ನೇಹಿತರು ಪ್ರಶ್ನೆ ಕೇಳಿಲ್ಲ. ಈ ದಾಖಲೆಗಳನ್ನು ಕೂಡ ನಾವು ನಿಮ್ಗೆ ಕೊಡ್ತೀವಿ. ಪರಿಶೀಲನೆ ಮಾಡಿಬಿಟ್ಟು ತಾವು ಏನಾದರೂ ತಮ್ಮ ಸಲಹೆ ಇದ್ದರೆ ಅಥವಾ ತಮ್ಮದು ಏನಾದರೂ ಇಲ್ಲಪ್ಪ ಇದರಲ್ಲಿ ನ್ಯೂನತೆ ಇದೆ ಅಂತ ನೀವು ಹೇಳಿದ್ರೆ, ಅದಕ್ಕೂ ಕೂಡ ನಾವು ಏನು ಅದನ್ನು ಕೂಡ ತಿದ್ದೋದು ಕೆಲಸವನ್ನು ನಾವು ಮಾಡ್ತೀವಿ. ಆದ್ದರಿಂದ ಮಾನ್ಯ ಶಾಸಕರಾದಂಥ B.R. ಪಾಟೀಲ್ ಸಾಹೇಬರಾಗಲೇ ಇದಕ್ಕೆ ಒಂದು ಸ್ಪೆಷಲ್ ಇನ್ವೆಸ್ಟಿಗೇಟಿವ್ ಟೀಮ್ ರಚನೆ ಮಾಡಬೇಕು, SIT ರಚನೆ ಮಾಡಬೇಕು ಅಂತ ಈಗಾಗಲೇ ಕೇಳ್ಕೊಂಡಿದ್ದಾರೆ. ಅದು ಮುಖ್ಯಮಂತ್ರಿಗಳು ಇವತ್ತಿಲ್ಲ ನಾಳೆ ಡಿಸಿಷನ್ ತಗೊಂಡು ಅದನ್ನು ಕೂಡ ತಮ್ಮ ಮುಂದೆ ತಾವು ತಿಳಿಸ್ತೀವಿ. ಧನ್ಯವಾದಗಳು. ಸರ್, 24th ಲೆಟರ್ ಬಂದಿತ್ತು ಚೀಫ್ ಎಲೆಕ್ಷನ್ ಕಮಿಷನರ್ಗೆ, ಸೀಕಿಂಗ್ ಕನ್ಕರೆನ್ಸ್ ಟು ಶೇರ್ ದ ಎವಿಡೆನ್ಸಸ್ ವಿತ್ ದ seeking not concurrence, they are asking the chief election commission to give all the technical details, the IP addresses, destination IPs, logins, OTPs, ಯಾರು ಮೊಬೈಲಿಂದ ಆಗ್ತಾ ಇದೆ, ಎಲ್ಲಿಂದ ಆಗ್ತಾ ಇದೆ, ಅದು ನಮ್ಗೆ ಮಾಹಿತಿ ಕೊಡಿ ಅಂತ ಕೇಳ್ತಾ ಇದ್ದಾರೆ. ಲೆಟರ್ ಕೊಡಿ ಸರ್. Yes, sir. ಈಗ when a criminal case is being pursued, is the election commission immune? Can't the CID go They are immune. search and seizure? They are immune. Court in the search and seizure ಗೆ warrant ಕೊಡೋಣ. That we will see, but as of now, as far as as far as my limited knowledge of the law goes, as which you have mentioned, the CEC is immune. I'm not sure about the rest of the process. I will verify and get back to you on that. B.R. ಪಾಟೀಲ್ ಪಾಟೀಲ್ ನಿಮ್ಮ ಹತ್ರ ಒಂದು ಕ್ಲಾರಿಫಿಕೇಶನ್. ಈಗ ನೀವು ಏನು ಕಂಪ್ಲೇಂಟ್ ಮಾಡಿದ್ರಿ ಅಂದರೆ 24 genuine and 5,994 fraudulent. In one alarming instance, a single individual has submitted deletion request of 40 voters. The then returning officer had filed a complaint and an FIR was registered at the Alan police station. ಅಲ್ವಾ? ಅದು ಮಾಡಿದ್ರು. ಅದು ಮಾಡಿದ್ಮೇಲೆ I presume that the application for deletion was not considered, because you yourself say at yesterday's press conference, I would have lost the previous election if the conspiracy to delete the votes had been successful. So it was not successful. 5,994 or 6,000 something was not deleted. Correct. The election commission returning officer had immediately filed an FIR at that point of time. Investigation is going on. So investigation delays, yes, unpardonable. Let us accept that. But your complaint that you would have lost the election, if there was a fraud, the fraud had been possibly on your complaint was detected immediately, and they did not allow the fraud to happen. So if I may, That being the case, your only point is
ಎಲೆಕ್ಷನ್ ಕಮಿಷನ್ ನಾನು ಕಂಪ್ಲೇಂಟ್ ಕೊಟ್ಟು 1.5 ವರ್ಷ ಆಯಿತು, 2 ವರ್ಷ ಆಯಿತು, ಅದ್ರ ಬಗ್ಗೆ ಏನೂ ಮಾಡಿಲ್ಲ. ನಿಮ್ಮ ಕಂಪ್ಲೇಂಟ್ ಏನು? ಹೂ ಆರ್ ಬಿಹೈಂಡ್ ದಿಸ್ ಕಾನ್ಸ್ಪಿರಸಿ? ಯು ಆರ್ ಸೇಯಿಂಗ್ ದೇರ್ ಇಸ್ ಅ ಕಾನ್ಸ್ಪಿರಸಿ ಟು delete. Who's behind this? See, this is a process. The process will take its own time, and you have not been done any injustice because of this. Your whole idea is, you're saying vote chori. You know, you are basing on a very thin presumption, because what you are saying that it was deleted did not happen, and you did not suffer any injustice, and in fact you won this election by more than 10,000 votes. So that being the case, your grievance is only about the election commission not taking cognizance of the people behind this, right? So ಇದರಲ್ಲಿ vote chori ಏನು ಬಂತು ಹೇಳಿ ದಯವಿಟ್ಟು. ನಾನು ಹೇಳ್ತೇನೆ ಸರ್, ಇಫ್ ಐ ಮೇ, ಒಂದು ನಿಮಿಷ. ಫಸ್ಟ್ ಆಫ್ ಆಲ್, ಮಿಸ್ಟರ್ B.R. Patil did not complain about 5,994 votes being fake or 24 being genuine. It was the finding of the returning officer. Mr. B.R. Patil's complaint is extremely crystal clear, saying 6,000 odd people or 7,250 people without their knowledge were added to the list of deletion. That itself is a crime. That is the fault in the process. The process is should be monitored by the Election Commission of India, not by the candidate. Correct? One nimisha, can't be, sir. I have heard you extensively. Kindly listen to me. So the process itself was faulty, number one. Number two is, how is it that individuals are getting access to delete your name, my name, his name, her name on one mobile number from somewhere sitting in UP, Gujarat? How can you delete votes in, how can you put Form 7, forgery? That is the case. Okay, hear me out, sir. If we had not detected this fraud, what would have happened? It could have been even 10,000, it could have been even 20,000. We don't know. Yes, Election Commission is responsible to give us a healthy voter list. And when your process is faulty, when the people are forging Form 7, when anybody can come and tell me whether I am a voter or not, how is that possible? ಅದನ್ನು ಕೇಳಬಾರ್ದ ನಾವು? ಆ್ಯಂಡ್ ಎಸ್, ಇಟ್ ಮೈಟ್ ಇಂಜಸ್ಟಿಸ್ ಆಗಿಲ್ಲ. ಯಾಕೆ ಆಗಿಲ್ಲ? ಬಿಕಾಸ್ ದ ಕ್ಯಾಂಡಿಡೇಟ್ ವಾಸ್ ಹೈಲಿ ವಿಜಿಲೆಂಟ್. ಅಕಸ್ಮಾತ್ ಅವ್ರು ಮೈ ಮರ್ತಿದ್ರೆ 6,000 16,000 ಆಗ್ಬೋದಾಗಿತ್ತು ಸರ್. ದೇರ್ ಆರ್ 2 kinds of vote chori here. One is addition, ಇನ್ನು ಒಂದು ಡಿಲಿಷನ್. ಅಡಿಷನ್, who are going to vote for you. Deletion, who might not vote for you. So this is what is our contention. There are lots of problems with the electoral rolls. Everybody knows about it. Not only Karnataka, all over the country. Yes. This has been happening. Correct. This has been happening when Congress was also in power, BJP Fair was in enough. power, all the time. So this is a process problem of. We can understand. How do you establish? So sir, I can This is understand. not vote chori. I can understand if there is a faulty voter list with minimum corrections. 1%, 2%, okay. 8.8% sir, Madhavapurದಲ್ಲಿ. And what does the election manual say? What does the Election Commission of India's manual say? Anything more than 4%, there should be physical verification. Where it happened, sir? Where it happened in this thing? In Madhavapura. And when there is large scale deletion also, there should be physical verification. Where it happened? If my candidate had not gone and complained, ಇದು ಆಗ್ತಾನೆ ಇರಲಿಲ್ಲ. In one commercial establishment, ಪಬ್ನಲ್ಲಿ 100 ಜನ ಆಗುತ್ತಾ ಸರ್? ಕಮರ್ಷಿಯಲ್ ಎಸ್ಟಾಬ್ಲಿಷ್ಮೆಂಟ್ನಲ್ಲಿ ಯಾರು ಜವಾಬ್ದಾರಿ ಸರ್? ಅದು ನಮ್ಮ ಜವಾಬ್ದಾರಿನಾ? ಇಲ್ಲ, ನೀವು 2 ಇನ್ಸ್ಟೆನ್ಸ್ ಕೊಡ್ತಾ ಇದ್ದೀರಿ. ಒಂದು 25 ಅಸೆಂಬ್ಲಿ ಕಾನ್ಸ್ಟಿಟ್ಯೂಷನ್ ತೆಗೆದು ನೋಡಿ. I am sure you will find it. Sir, there is always case. I am talking about the scale. Our accusation is, kindly ಎಲ್ಲ ಮಾಧ್ಯಮ ಸ್ನೇಹಿತರಿಗೆ ಹೇಳಕ್ಕೆ ಬಯಸ್ತಾ ಇದ್ದೀನಿ, ಹಿಂದೆನೂ ವೋಟರ್ ಲಿಸ್ಟಲ್ಲಿ ಸಮಸ್ಯೆಗಳಿತ್ತು, ಇಲ್ಲ ಅಂತ ಇಲ್ಲ ನಾವು. ಆದರೆ ಈ ಮಟ್ಟಕ್ಕೆ ಸ್ಕೇಲು ವಿಚ್ ಇಸ್ ಡೆಲಿಬ್ರೇಟ್ ಆ್ಯಂಡ್ ವಿಚ್ ಇಸ್ ಡಿಸೈನ್ಡ್. This is by design, sir, where Mr. B.R. Patil's voters are being targeted. ಮುಂಚೆ ಬೈ ಮಿಸ್ಟೇಕ್ ನಿಮ್ಮದು ವೋಟರ್ಸ್ ಸಿಗ್ತಾ ಇರಲಿಲ್ಲ. ನೀವು ನನಗೆ ವೋಟ್ ಹಾಕ್ತಾ ಇದ್ರೆ ನಿಮ್ಮ ವೋಟ್ ನೀವಿಲ್ಲ, ನೀವೇ ಬಂದು ಹೇಳ್ತಾ ಇರೋದು ನನಗೆ. ನಾನು ಅರ್ಜಿನೇ ಹಾಕಿಲ್ಲ ಪ್ರಿಯಾಂಕ್ ಅಂತ. Sir, the election commission is bona fide to maintain a healthy electoral list. But how will you take it to logical conclusion if there is non-cooperation from that side? It's just playing to the gallery. How you? Absolutely, sir. We are weighing all our options. What are the options we have as a political party or as an individual?
I write, they don't respond, then we will have to go the legal way. We will do it when it comes, when the time comes. ಸರ್ ಸೂರ್ಯಕಾಂತ್ ಗೋದಾವಯ್ಯ ಅವ್ರಿಗೆ ಕಂಪ್ಲೇಂಟ್ ರೈಸ್ ಮಾಡಿ ಸರ್ ಅವ್ರ ಹೆಸರಿಲಾಗಿರ್ತಾರೆ ಅವರು ಮಾಡಿದ್ದಾರೆ 150 ಕಂಪ್ಲೇಂಟು ತಹಸೀಲ್ದಾರ್ ಹತ್ರ ಅವಾಗ ರಿಜಿಸ್ಟರ್ ಆಗಿರುತ್ತೆ. ಮಾತಾಡಿ ಸರ್ ಬೇರೆ ಬಿಡಿ. ಹಾಂ ಈಗ Rahul Gandhi is building up this narrative ahead of Bihar election. Otherwise, we would have raised these issues. We have been raising it even before Bihar election dates were announced, sir. Maharashtra was the first. In fact, he wrote an editorial on vote chori even before the Bihar elections dates were announced. Will you take it to the logical? We will. That is the intention. We are posing questions, sir. I request our media people also who are extremely good at investigative journalism to Raise help more questions. save democracy. It is Raise not helping Congress. Raise more questions. Yes, sir. ಸರ್ ಈಗ ಸಿ ಟಿ ರವಿ ಅವ್ರು ಕಂಪ್ಲೇಂಟ್ ಅವರು ಒಂದು ಅಲಿಗೇಷನ್ ಮಾಡ್ತಾರೆ, ನಾನು ಸೋತಿದ್ದೀನಿ ಈಗ. ಅದು ತನಿಖೆ ಆಗಲಿ. ಹಾಗಾಗಿ ಕಾಂಗ್ರೆಸ್ನವರು ಚಿಕ್ಕಮಗಳೂರು ಮಾಡಿರ್ಬೋದು. ಮಾಡಿರ್ಬೋದ್ರಿ, ಈಗ ತನಿಖೆ ಮಾಡಿಸ್ಲಿ. ಮಾಡಿಸಿ. ಎಕ್ಸಾಕ್ಟ್ಲಿ ವಾಟ್ ವಿ ಆರ್ ಸೇಯಿಂಗ್. ಸರ್ ನಿಮ್ಮ ಪಕ್ಷದಿಂದ ಅವರು ಆರೋಪ ಮಾಡಲ್ಲ. ಆಯಿತು, ಮಾಡಿಸ್ಲಿ. ಅವ್ರದ್ದೇ ಲೀಡರ್ಗಳು ಇದ್ದಾರಲ್ಲ ಮೇಲ್ಗಡೆ, ಮಾಡಿಸ್ಲಿ. ಯಾರು ಬೇಡ ಅಂದಿದ್ದಾರೆ ಸರ್? ನನ್ನ ಸೋಲಿಗೆ ಕಾಂಗ್ರೆಸ್ ಕಾರಣ. ಆಯಿತು, ಮಾಡಿಸ್ಲಿ. ಇವನ್ ವಿ ಆರ್ ಸೇಯಿಂಗ್ ನೋ, ಇಫ್ ಮಿಸ್ಟರ್ ಸಿ ಟಿ ರವಿ ಹ್ಯಾಸ್ ಅ ಡೌಟ್ ಅಬೌಟ್ ಹಿಸ್ ವೋಟರ್ ಲಿಸ್ಟ್, ಲೆಟ್ ಹಿಮ್ ಆಲ್ಸೋ ಕಮ್ ಔಟ್. ಜೊತೆಗೆ ಹೋಗೋಣ, ಬರ್ತಾರಾ ಹೇಳಿ, ನಾನು ಕರ್ಕೊಂಡು ಹೋಗ್ತೀನಿ ಡೆಲ್ಲಿಗೆ, ಬರ್ತಾರಾ? ಜೊತೆಗೆ ಹೋಗೋಣ ಅಂತೆ. ಅದಕ್ಕೇನಂತೆ? ಅವರು ಪ್ರಜಾಪ್ರಭುತ್ವ ಉಳಿಸ್ಲಿಕ್ಕೆ ಮಾಡ್ತಾರೆ, ನಾವು ಪ್ರಜಾಪ್ರಭುತ್ವ ಉಳಿಸ್ಲಿಕ್ಕೆ ಮಾಡ್ತಾರೆ. ಹೋಗಿ ಬರೋಣ ಸರ್ ಸಿ ಟಿ ರವಿ ಜೊತೆ. ಅದಕ್ಕೇನಂತೆ? ಬೇರ್ಪಡಿ ಸರ್, ಸುಭಾಷ್ ಅವರು ಸ್ಟೇಟ್ಮೆಂಟ್ ಮಾಡಿದ್ದಾರೆ ನಿನ್ನೆ. ಏನಂತ? ಸೋತಿರೋದು ನಾನು ಕಂಪ್ಲೇಂಟ್ ಮಾಡಬೇಕು, ಗೆದ್ದಿರೋರು ಬಿ ಆರ್ ಪಾಟೀಲ್. ನಾನು ದ ಲಾರ್ಜರ್ ಇಂಟ್ರೆಸ್ಟ್ ಆಫ್ ಡೆಮೋಕ್ರಸಿ ಇನ್ ದಿಸ್ ಕಂಟ್ರಿ, ನಾನು ಅದಕ್ಕೂ ಫೈಟ್ ಮಾಡ್ತಾ ಇದ್ದೀನಿ. ನಾನು ಗೆದ್ದಿದ್ದೀನಿ, ನೋ ಡೌಟ್. ಕಳ್ತನ ಸಿಕ್ಕಿದೆ, ಕಳ್ಳ ಸಿಕ್ಕಿಲ್ಲ. ಕಳ್ಳತನ ಸಿಕ್ಕಿದೆ, ಈಗ ಕಳ್ಳ ಸಿಕ್ಕಿಲ್ಲ. ಕಳ್ಳ ಹುಡುಕ್ಬೇಕಾಗಿದೆ. ಆಗಲಿಲ್ಲ ಸರ್, ದಟ್ ಇಸ್ ದ ಹೋಲ್ ಪಾಯಿಂಟ್. ಕಳ್ತನ ಮಾಡುವಂತ ಅಟೆಂಪ್ಟ್ ಮಾಡೋದು, that is the whole point. successful attempt was made to remove the names of the voter list. Attempt was made. Sir, you are saying, No. sir, if I may ask a counter question, if you don't mind, generally. Attempt made. Attempt made. Yeah. Failed. The returning officer of the Alad constituency, she has filed a complaint before the police. Yes. What does it show? They have taken action. So, Andre sir, Taken No, action. no, no. At whose behest? Our allegations are proved. From a picture is Anybody proved. please. You can also complain. I can also complain. Anybody can complain. ಅಂದ್ರೆ ನೀವು ಹೇಳ್ತಾ ಇರೋದು ಸಾಮಾನ್ಯವಾಗಿ ನಾನು ವಾದ ಹೋಗೋದಿಲ್ಲ, ಬಟ್ ನೀವು ಹೇಳ್ತಾ ಇರೋದು ನೋಡಿದ್ರೆ ಮರ್ಡರ್ ಆಗಿಲ್ಲ, ಅಟೆಂಪ್ಟ್ ಟು ಮರ್ಡರ್ ಮಾಡಿದ್ದಾರೆ ಅಂತ. ಅದು ಸರಿಯಾಗಿದೆ ಅಂತ. Sir, there is a difference, sir. Murder, attempt to murder. Exactly. Murder ನಲ್ಲಿ ಸತ್ತೋಗ್ಬಿಟ್ಟಿದ್ದಾನೆ. Your charges are much graver. I'm sure you understand the legal system. Absolutely, sir. The process is faulty. Period. Yes, sir. ಇಲ್ಲ, ಇದೇ ನಡೀತಾ ಇದೆ ಅಲ್ಲ, ಅದು ಪಬ್ಲಿಕ್ನಲ್ಲಿ ಮಾಡೋದ ಕೆಲಸ. ಹೇಳಿ ನೀವೇ, ಎಲ್ಲ ಇದ್ದಾಗೆಲ್ಲ ಬರ್ತೀವಲ್ಲ ನಿಮ್ಮ ಮುಂದೆ, ನಡೀತಾ ಇದೆ ಅದನ್ನು. ಬೇರೆ ಕೊಡೋರು ಯಾರು ಸರ್? ಮೂಲಗಳು ಎಲ್ಲಿದೆ? ಮೂಲ ದಾಖಲೆಗಳು ನಮಗೆ ಕೊಡಬೇಕಾಗಿರೋದು CEC ಅವರು. ದಟ್ ಇಸ್ ವಾಟ್ ವಿ ಆರ್ ರಿಕ್ವೆಸ್ಟಿಂಗ್. ಕೊಟ್ಟರೆ ವಿ ವಿಲ್ ಫಿನಿಶ್ ದ ಇನ್ವೆಸ್ಟಿಗೇಷನ್ ಇನ್ 1.5-2 months. But we know, sir, one question. ಥ್ಯಾಂಕ್ ಯು ಸರ್. The electoral, ಒಂದೇ ಒಂದು ಪ್ರಶ್ನೆ ತಗೊಳ್ಬೋದಾ? ಆಯ್ತಾಯ್ತು. Electoral rolls prepare ಮಾಡ್ಕೊಂಡವ್ರು ಯಾರು? Does the election commission do it, or does it ask the state election commission to do it? Election commission is responsible, sir. Yes. So, Only for local bodies, urban or panchayat, state election commission is responsible. For MP, MLA, CEC is state responsible. election commission ಯಾರ ಹತ್ರ ಮಾಡಿಸ್ತಾರೆ? ಯಾರ ಹತ್ರನೇ ಮಾಡಿಸ್ಬೋದು ಸರ್? Government employees. Yes, of course. It's the same everywhere.